ಭೂಕೈಲಾಸವಾಗಿರುವಂಥ ಗುರು ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ಕೋಟಿ ಯಜ್ಞಗಳಕ್ಕಿಂತಲೂ ಮಿಗಿಲಾದ ಯಜ್ಞ ಅಂತಂದರೆ ಜ್ಞಾನ ಯಜ್ಞ. ಹತ್ತು ದಿನಗಳ ಪರ್ಯಂತ ಬಹಳ ಅದ್ಭುತವಾಗಿ ಜರುಗುತ್ತಾ ಬಂತು. ಶಿವಯೋಗಿ ಅಮೋಘ ಸಿದ್ದೇಶ್ವರ ತಂದೆ ಶಿವಪುರ ಹಟ್ಟಿಯಲ್ಲಿರತಕ್ಕಂಥ ನರುಟೆ ನಾಗರಾಯನ ಗೊಬ್ಬರ ಡಿಗ್ಗಿಯೊಳಗೆ ಐಕ್ಯವಾಗಿರತಕ್ಕಂಥ ಗುರುಸೋಮಲಿಂಗರ ಸೇವಾಭಕ್ತಿಯನ್ನು ಮಾಡ್ತಾ ಹೊರಟಿದ್ದಾರೆ. ಗೀಜಗನಹಳ್ಳಿ ಪಟ್ಟಣ ಅಂತ ಹೇಳಿದ್ನಲ್ಲ ನಿಮಗೆ ನಿನ್ನೆ, ವಿಜಯಪುರಕ್ಕೆ ಮೊದಲ ಹೆಸರು ಗೀಜಗನಹಳ್ಳಿ ಪಟ್ಟಣ ಅಂತ. ಆ ಪಟ್ಟಣದಲ್ಲಿ ಒಳ್ಳೆಯ ಪ್ರಗತಿಪರ ರೈತ ಭೂಮಿ ತಾಯಿ ಮೇಲೆ ಬಹಳ ಶ್ರದ್ಧೆ ಇಟ್ಟು ದುಡಿಯವ. ಕಂಬ ಕೂತಕ್ಕೆ ಈ ಕಡೆ ನನ್ನ ಕಡೆ ಮುಖ ಮಾಡಿ ತೆಗಿ, ಅದು ಟೇಕ ತೆಗಿ, ನೀ ಮುದಕ್ಕೆ ಏನು ಹಂಗೆ ಕೊಡ್ಲಿಕ್ಕೆ. ಈ ಕಡೆ ನೋಡಿ, ಅವ ನನ್ನ ಕಡೆ ನೋಡು. ಗೀಜಗನಹಳ್ಳಿ ಪಟ್ಟಣ ಪ್ರಗತಿಪರ ರೈತ ಬಹಳ ದುಡಿತಾ ಇದ್ದ. ಒಂದು ಗುಂಟೆ ಒಳಗೆ ವಿಪುಲವಾದಂತಹ ಜೋಳ ಬೆಳೀತಿದ್ದ. ಅವನ ಹೆಸರು ಬಪ್ಪಣ್ಣ ಅಂತ ಬರುತ್ತೆ. ಒಳ್ಳೆ ಸಾಹಸಿ, ಸಜ್ಜನ. ಹೀಗೇನಾದರೂ ಸತ್ಪಾತ್ರ ಸತ್ಕಾರ್ಯ ನಡೆದಿರುವಂಥ ಸಮಯದೊಳಗೆ ಅವ ದಾನ ಮಾಡ್ತಿದ್ದ ಕೇಳಾರ್ದನ. ಯಾರು ಕಮಿಟಿಯವರು ಕೇಳೋದಿಲ್ಲ, ಯಾರು ಹಿಂಗೆ ಕೊಡು ಅಂತ ಯಾರು ಮಾತು ಕೇಳ್ತಾ ಇದ್ದಿತ್ತಿಲ್ಲ. ಅವ ನಡೀತು ಸತ್ಕಾರ್ಯ ಅಂತಂದ್ರೆ ನೇರವಾಗಿ ಆ ಜಾಗಕ್ಕೆ ಬಂದು ತನ್ನಲ್ಲಿರತಕ್ಕಂಥ ಭಕ್ತಿ ಅನುಸಾರವಾಗಿ ಅಲ್ಲಿ ದವಸ ಧಾನ್ಯ ಕಾಣಿಕೆ ಕೊಡ್ತಿದ್ದ. ಅವನ ಹೆಂಡತಿ ಹೆಸರು ಸುಭದ್ರ ಅಂತ ಹೇಳಿತ್ತು. ಆಕೆನೂ ಕೂಡ ಗಂಡನಿಗೆ ತಕ್ಕಂತೆ ಹೆಂಡತಿಯು. ಗಂಡನ ಹೆಜ್ಜೆಯೊಳಗನ್ನೇ ಹೆಜ್ಜೆಟ್ಟು ನಡೀತಕ್ಕಂಥ ಮಹಾಸಾಧ್ವಿ. ಅವರಿಬ್ಬರ ಮಧ್ಯದಲ್ಲಿ ಒಂದು ಮಗ ಹೆತ್ತಿದ್ರು. ಆ ಮಗುವಿನ ಹೆಸರು ಬಾಬಣ್ಣ ಅಂತ ಬರುತ್ತೆ. ತಂದೆ ಹೆಸರು ಬಪ್ಪಣ್ಣ, ತಾಯಿ ಹೆಸರೇನಪ್ಪ? ಸುಭದ್ರ. ಆ ಮಗನ ಹೆಸರು ಬಾಬಣ್ಣ. ತಂದೆ ತಾಯಿಗಳು ಮಗನಿಗೆ ಅಷ್ಟು ಸುಂದರವಾಗಿರತಕ್ಕಂಥ ಸಂಸ್ಕಾರನ ಕೊಟ್ಟಿದ್ರು. ಅವ್ರು ಹೇಗಿದ್ರು? ನಯ, ವಿನಯ, ಹಿರಿಯರಿಗೆ ಗೌರವ. ಆರ ಮಾತು ಕೂಡ ಒಲ್ಲಂತ ನಿರಾಕರಿಸ್ತಾ ಇಲ್ಲ ಮಗ. ಆ ಮಗುವಿಗೆ ತಕ್ಕಂತೆ ಸೊಸೆನೂ ಕೂಡ ಮಾಡಿದ್ರು ಬಾಬಣ್ಣನಿಗೆ. ಸೊಸೆ ಹೆಸರು ಕಲಾವತಿ ಅಂತ ಬರ್ತದೆ. ಆಕೆನೂ ಕೂಡ ಅತ್ತೆಯನ್ನ ತಾಯಿಯಂತ ಭಾವಿಸ್ತಾ ಇದ್ಲು. ಮಾವನವರಿಗೆ ಜನ್ಮ ಕೊಟ್ಟ ತಂದೆ ಅಂತ ಭಾವಿಸ್ತಾ ಇದ್ಲು.
ಗಂಡನಿಗೆ ಸದಾ ಕಾಲದಲ್ಲಿ ಗಂಡ ಅಂತಂತಿತ್ತಿಲ್ಲಕ್ಕಿ. ಒಂದ್ಸಲ ಅಣ್ಣ ತಮ್ಮ, ಒಂದ್ಸಲ ಹೀಗೆಲ್ಲ ಕಾಯಂ ಗಂಡನೇ ಆಗಿರಂಗಿಲ್ರಿ ಅವ. ನಮ್ಮವ್ರು ಹೇಳ್ತಾರಲ್ಲ, ಊಟ ಮಾಡಿಸುವಂಥ ಸಮಯದಲ್ಲಿ ಧರ್ಮಪತ್ನಿಯರು ತಾಯಿಯ ವಾತ್ಸಲ್ಯ ಇಟ್ಟು ಗಂಡನಿಗೆ ಊಟ ಬಡಿಸ್ಬೇಕಂತ. ಇದು ಧರ್ಮ. ಹಾಗೆ ಇಲ್ಲೇನು ಶಾಸ್ತ್ರ ಹೇಳ್ತದೆ, ಧರ್ಮ ಹೇಳ್ತದೆ, ಧರ್ಮಕ್ಕೆ ಸ್ವಲ್ಪನೂ ಕೂಡ ಬದಲಾಗಲಾರ್ದಂಗೆ ಅವ್ರ ಜೀವನ. ಆದರೂ ಸೊಸೆ ಮನ್ಯಾಗ ನಡೆಯಕ್ಕೆ ಬಂದ ಕೂಡಲೇ 12 ವರ್ಷ ಗತಿಸಿತ್ತು. ಆದರೆ ಅತ್ತಿ ಮಾವಂದರ ಜೊತೆಯಲ್ಲಿ ಆವ ಸಮಯದಲ್ಲಿಯೂ ಕೂಡ ಅವರಿಗೆ ಎದುರುತ್ತರ ಕೊಡ್ತಾ ಇಲ್ಲ. ಅವರೇನಾದರೂ ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗ ಸಮಾಧಾನಿಯಾಗಿರ್ತಿದ್ಲು. ಏನಂದರೂ ಕೂಡ ಮರಳಿ ಉತ್ತರ ಕೊಡ್ತಾ ಇಲ್ಲ. ಅವರು ಕೂಡ ಹಾಗೇನು ಬೈತಾ ಇದ್ದಿತ್ತಿಲ್ಲ, ಚಲೋ ಇದ್ದರು. ಕೇಳಿ ಚಲೋ ವಿಷಯ ಅದು. ಇದರದೇ ಬಾಜಗಾಡಿ ನಿಮ್ಮ ಸುಖ ಎಲ್ಲಿ ಅದಂದ್ರೆ, ನೀವು ಹುಡುಕೋದು ಬೇರೆ ಆಗ್ತದೆ, ಇರೋದು ಬೇರೆ ಆಗ್ತಿರ್ತದೆ. ಸೊಸಿ ಬಂದ ಬಳಕ ಒಂಥರ ನಿಮಗೊಂದು ಜರ ಇದು ಬರುತ್ತದೆ ಮೈಯಾಗ, ನಾ ಈ ಮನೆ ಮಾಲಕ್ತಿ. ಅವರೊಬ್ಬರು ಇರ್ತಾರಲ್ಲ ಕಿಮಿ ಊದವ್ರು, ಮತ್ತೆ ಅಯ್ಯ ಸೊಸಿ ನಿನ್ನ ಮಾತು ಕೇಳಂಗಿಲ್ಲ, ಏನು ನೀ ತಂದದು ನಾಯಿ ಅದು. ಹಿಂಗೆ ಆದರೆ ತಿಳ್ಕೋಬೇಕು, ನಾನು ಮೊದಲು ಸೊಸಿಯಾಗಿ ಬಂದವಳು ನಾನು. ನನಗೆ ಹಿರಿಯರು ಯಾವ ರೀತಿಯಲ್ಲಿ ಮಾಡಿದ್ದು ನನಗೆ ಎಷ್ಟು ನೋವು ನಲಿಗಳಾಗ್ಯಾವ. ಇನ್ನು ಮಗಳಿಗೆ ನಾ ಈ ರೀತಿ ಮಾಡಿದರೆ ಅವ್ರಕ್ಕಿಂತ ನಾನು ಕಮ್ಮಿ ಅನ್ನಂತ ಅರ್ಥ ಮಾಡ್ಕೋಬೇಕು ಜೀವನದೊಳಗೆ. ಮತ್ತು ನೀವು ನಕ್ಕಿರಿ ಅವ ಸೊಸೆಯಾಗಿದ್ದವರು. ನೀವು ಹಂಗಿರಬಾರ್ದು, ಕಲಾವತಿ ಹಂಗಿರಬೇಕು. ಅತ್ತೆ ಮಾವ ಅಂತಂದ್ರೆ ಅವ್ರು ಏನು ಬೈದರೂ ಕೂಡ ಹಸ್ಕೋಬಾರ್ದು. ಬೈಲಿಕ್ಕೇನು ಅವ್ರೇನು ಬೈತಿರ್ತಾರೆ, ಮನೆಯಾಗಿದ್ದಷ್ಟು ಹಾಳಾಗಬಾರ್ದು, ಹತ್ತಿ ಆಗಿರಬೇಕು, ಚೆಂದಾಗಿರಬೇಕು, ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿ ಬದುಕಬೇಕು, ಕಕಲತಿ ಮಾಡ್ತಾವೆ ಅಷ್ಟೇ ವಿನಃ ನಿಮಗೆ ಮತ್ತೇನು ಮಾಡಂಗಿಲ್ಲ. ಅದಷ್ಟು ತಿಳ್ಕೊಂಡ್ರೆ ಮನೆಯಾಗ ಜಗಳೇ ಇಲ್ಲ, ಸುಖನೇ ಸುಖ. ಅದು ತಿಳಿಬೇಕು ನೋಡ್ರಿ ಮೊದಲು. ನಾನೇನು ಹೇಳಿನ ಜೀವನದೊಳಗೆ ಪ್ರತಿಯೊಂದು ಮನುಷ್ಯಗೆ 6 ಸಂಪತ್ತು ಅದಾವ: ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷೆ. ಇವ್ಯಾ ಪುರಾಣಿಕರು ಹೇಳಲ್ಲ ನಿಮಗೆ ಹಿಂಗೆ. ಇದು ಬಹಳ ವಿಶೇಷ ಶಬ್ದಗಳು. ಈ 6 ಸಂಪತ್ತುಗಳ ಅರಿವಾಯಿತು ಅಂದ್ರೆ 6 ನಮ್ಮ ಕೈ ಬಿಟ್ಟು ಕಳ್ಕೊಂಡು ಹೋಗ್ತವೆ. ಕಾಮ ಕ್ರೋಧಾದಿಗಳೆಲ್ಲ ಇವು 6 ಎಲ್ಲಿ ತನಕ ಅನುಷ್ಠಾನಕ್ಕೆ ಬರಂಗಿಲ್ಲ. ಇವು ಕಾಮ ಕ್ರೋಧ ಮದ ಮತ್ಸರಗಳು ನಮ್ಮ ಬಿಟ್ಟು ಹೊರಗೆ ಹೋಗಲ್ಲ. ಅವ್ರನ್ನ ಹೊರಗೆ ಹಾಕವ್ರ ಇವ್ರು 6 ಮಂದಿ. ಇವರನ್ನು ನಾವು ಪಕ್ಕ ಗೆಳತನ ಮಾಡ್ಕೊಂಡು ಅವ್ರು ದೋಸ್ತಿ ಮಾಡಿದೀವಿ ಅಂದರೆ ಒಳಗಿದ್ದವ್ರನ್ನ ಒದ್ದು ಹೊರಗೆ ಹಾಕಿಬಿಡ್ತಾರೆ. ಅವರು ಜೀವನ ಅರ್ಥ ಮಾಡ್ಕೋಬೇಕಪ್ಪ. ಹಿಂಗಿದ್ರು 12 ವರ್ಷದ ಮೇಲೆ ಸೊಸಿಗೆ ಒಂದು ಮುತ್ತಿನಂಥ ಮಗ ಹುಟ್ಟಿತ್ತು. ತಾಯಿ ತಂದೆಗೆ, ಅವರಿಬ್ಬರಿಗೆ, ಬಾಬಣ್ಣನಿಗೆ ಮತ್ತು ಅವನ ಧರ್ಮಪತ್ನಿ ಕಲಾವತಿಗೆ ಅಪರೂಪದ ಮಗ. ಸೊಸೆಯನ್ನು ಮನೆಯೊಳಗೆ ಬಿಟ್ಕೊಂಡು ಅತ್ತೆ, ಮಾವ ಮತ್ತು ಪತಿದೇವ 3 ಊರು ಮುಂದಿನ ತೋಟಕ್ಕೆ ತಮ್ಮ ಕಾಯಕಕ್ಕೆ ಹೋಗಿದ್ರು. ಅವರೆಲ್ಲ ಹೋದ್ಮೇಲೆ ಈ ಮಗು, ಅಮ್ಮ ಕಲಾವತಿ ಮನೆ ಕೆಲಸ ಮಾಡ್ತಿದ್ಲು. ಅಡುಗೆ ಎಲ್ಲ ತೀರಿಸ್ಕೊಂಡು ಆ ಬಳಿಕ ಮಗುನ ತೊಟ್ಟಲ್ದೊಳಗೆ ಹಾಕಿ ನೀರು ತರಬೇಕಂತ ಬಾವಿಗೆ ಹೋಗಿದ್ಲು. ಈಗೆಲ್ಲ ನಮ್ಮ ಸರ್ಕಾರ ನಮಗೆಲ್ಲ ಬಹಳ ಅನುಕೂಲ ಮಾಡ್ಯಾನ. ಪಂಚಾಯತಿಗೆಲ್ಲ ಜಲ ಯೋಜನೆ ಅಂತ ಏನಪ್ಪ ಬಂದವಲ್ಲ,
ಮನೆಗೆ ನಳ, ಬಸಲಾಗೆ ನಳ, ಏನೆಲ್ಲ ಭಾಳ ಅನುಕೂಲ. ಆವಾಗಿನ ಕಾಲಕ್ಕೆ ಭಾಳ ಹೈರಾಣ ಇತ್ತು ರೀ. ಶೇದು ಬಾಯಿಗೆ ಹೋಗಿ ನೀರ ಜಗ್ಗಿ ತರಬೇಕು, ಇಲ್ಲ ಹಳ್ಳ ಕೊಳ್ಳ ಇದ್ದು ಅಂದ್ರೆ ಅಲ್ಲಿ ಹೋಗಿ ತರಬೇಕು, ಹಿಂಗಿತ್ತು. ಆಗಿನ ಕಾಲದೊಳಗೆ ಆಕಿ ಅಮ್ಮ ಶೇದು ಬಾವಿಗೆ ನೀರು ತರಕ್ಕೆ ಹೋದ್ಲು. ನೀರು ಕೂಡ ತುಂಬ್ಕೊಂಡು ಬರೋದ್ರೊಳಗೆ ಬಪ್ಪಣ್ಣನ ಮನೆಯೊಳಗೆ ಕಲಿ ಪ್ರವೇಶ ಆಯಿತು. ಕಲಿ ಪ್ರವೇಶ ಆಯಿತು. ಏ ತಮ್ಮ ಕೂಡ್ರಿ, ಹರಡಿ ಬಿಡ್ರಿ ಅಂಕ ಸಣ್ಣವ್ರದವ್ರು. ಒಂದು ಸ್ವಲ್ಪ ಪುರಾಣ ಕೇಳ್ರಿಪ್ಪ ಒಂದು ತಾಸ, ಮತ್ತೆ ಅದು ವಯಸ್ಸು ಹಂಗೆ ಮಾಡಿಸ್. ನಾನು ಹಂಗೆ ಹರಡ್ದವನೇ ಇದ್ದೀನಿ. ಈಗೆಲ್ಲ ಹಿಂಗೆ ಹೇಳ್ಕೊತೀನಿ ಚಂದ ಚಂದ ಮಾತುಗಳು, ರಗಡು ಜಿಗದಿ. ನಾನು ಊರಾಗ ಮಂಗ್ಯ ಬಾಲ್ಯ ಬತ್ತಂದ್ರೆ ಅದ್ರ ಗುಳನೇ ಬಾಲ ಹಿಡದೆ ಊರು ತಿರ್ಗವನ. ಹಿಂಗಂದಿರ್ತೀರಿ? ಇಲ್ಲ ಇಲ್ಲ, ಮಾಡಲ್ಲ ಹಂಗೆ. ಇಲ್ಲ, ಏನು ಹೇಳಕತ್ತಿ? ಜೈ ಮಂಗಲಂ ಜೈ ನಮಃ. ಯವ್ವ ಎಷ್ಟು ಸರಿದಿರಿ? ಜೈಕಾರ ಹಾಕ್ರಿ. ಇವತ್ತೊಂದು ವಿಚಿತ್ರ ಘಟನೆ ಆಗಿದೆ ನನಗೆ. ನಾನು ಅಲ್ಲಿ ಗುಂಪದಾಗಿರ್ತೀನಿ, ಎಲ್ಲ ಅಪ್ಪನ ಹೊಲದಾಗ. ನಮ್ಮ ಶಿವಲಿಂಗಪ್ಪ ಅದೆಲ್ಲ ಪ್ರತಿನಿತ್ಯ ಬರ್ತಾರೆ ನಮ್ಮ ಕಡೆ. ಸಂಗಪ್ಪ, ಶಿವಲಿಂಗಪ್ಪ, ಎಲ್ಲ ಲಿಂಗ, ಇವರೆಲ್ಲ ಮಕ್ಕಳು ಬರ್ತಾರೆ ಪ್ರತಿನಿತ್ಯ. ನಾನೊಂದಿಷ್ಟು ಸೂರ್ಯ ಮುಳುಗೋದು ಕೂಡಲೇ ಬಯಲುಭೂಮಿಗೆ ಹೋಗಿದ್ರಿ. ಟಾಯ್ಲೆಟ್ ಆದಲ್ಲಿ ಇದ್ದರೂ ಕೂಡ ಹೋದೆ. ಸ್ವಲ್ಪ ಆ ಕಡೆ ಹೋದೆ, ತೆಳಗೆ ಹೊಸ ಕಬ್ಬಿನ ಹೊಲ ಅದಲ್ಲ, ಆ ಕಡೆ ಹೊಸ ಲವಣಿ ನಾಟಿ ಮಾಡಿದ್ದಾರೆ, ಅಲ್ಲಿ ಆ ಕಡೆ ಹೋದೆ. ಅದನ್ನು ಮಾಡ್ಕೊಂಡು ಬರಾಗ ಒಬ್ಬ ಹೆಣ್ಮಗಳು, ನಾನು ಮುನ್ನೋಡು ಹೊಂಟಿದ್ದೆ, ಹಿಂಗೆ ಜುಬ್ಬದ ಮೇಲೆ ಕೈ ಇಟ್ಲು. ಹೊಳ್ಳಿ ನೋಡಿದೆ, ಕಪ್ಪಾದ ಹೆಣ್ಮಗಳು, ಮೈ ಮ್ಯಾಗೊಂದು ತುಣುಕು ಬಟ್ಟೆ ಇಲ್ಲ, ದಿಗಂಬರದಾಳ, ಮುಖದ ತುಂಬೆಲ್ಲ ಕೂದಲು ಹಾಕ್ಕೊಂಡು ನನಗೆ ಕೇಳಿದ್ಲು, ಮುತ್ಯ ನೀ ಯಾರು? ನಾ ಬಸವನ ಸಂಗೊಳ್ಳಿಯ, ಇಲ್ಲೇ ಯಾಕೆ ಬಂದಿದೆ ಅಂತ ಕೇಳಿದ್ಲು. ಯವ್ವ, ಸಿದ್ಲಿಂಗ ಮುತ್ಯ ನೀ ಮಣ್ಣಾಗ ಒಂದು 20 ದಿನ ಉರುಳಾಡಿ ನನಗೆ ತಿಳಿದದ್ದು ಒಂದು 2 ಮಾತು ಹೇಳಿ ಅವ್ರು ಕೊಟ್ಟ ಪ್ರಸಾದ ತಿಂದು ಈ ಜನ್ಮ ಉದ್ಧಾರ ಮಾಡ್ಕೋಬೇಕಂತ ಬಂದಿನೇವ ಅಂದೆ. ಹೌದಾ ಮುತ್ತೆ, ಹೀಗ ಪರವಾಗಿಲ್ಲ ಯಪ್ಪ, ನಾನು ಇದ ಮಣ್ಣಾಗ ಹುಟ್ಟಿದಕ್ಕಿ ಹುಟ್ಟಿಲ್ಲ, ನಾನು ಈ ಮನೆ ಸೊಸೆಯಾಗಿ ಬಂದಕ್ಕಿ ಊರಿಗೆ 179 ವರ್ಷ ಆಯ್ತು ನಾ ಈ ಊರಿಗೆ ಸೊಸೆಯಾಗಿ ಬಂದು. ನಾನು ಗರ್ಭಿಣಿಯಾಗಿದ್ದೆ, ಬಾಣೆತನ ಸರಿಯಾಗಿ ಆಗಲಿಲ್ಲ, ಹೊಟ್ಯಾಗನ ಕೂಸು ಸತ್ತು, ಆ ಕೂಸಿನ ಜೊತೆ ನಾನು ಸತ್ತೀನಿ. ಅದಕ್ಕೆ ನಾ ಹಂಗೆ ನನ್ನ ಟೈಮ್ ಪ್ರಕಾರ ಈ ಕಡೆ ನಾ ತಿರುಗಾಡ್ತಾ ಇದ್ದೀನಿ. ಈ ಸಮಯದಾಗ ನೀ ನನಗೆ ಸಿಕ್ಕಿ ನಿನಗೆ ನಾ ಬಡ್ಕೋತೀನಿ ಅಂದಳು. ನನ್ನ ಕೈಕಾಲು ತಣ್ಣಗಾದವು ರೀ. ಯಪ್ಪ, ಸಿದ್ಲಿಂಗ ಅಂತ ನೀನು ಯಾಕತ್ತೀಯ? ಈಗ 9-10 ದಿವಸ ಆಗ್ಯಪ್ಪ, ಇನ್ನೊಂದು 10 ದಿವಸ ಅದಾವ, ಅದಕ್ಕೆ ಹೋಗತ್ತ ನನಗೆ ಬಡ್ಕೊಳ್ಳಾರ್ದಂಗೆ ಕಾಯಿ ಅಂತ ಅವನ ಕೈ ಜೋಡಿಸ್ದೆ. ಆಕೆ ಹೇಳಿದ್ಲು, ನಾ ಸಿದ್ಲಿಂಗ ಮುತ್ಯನ ಆಶೀರ್ವಾದ ತೊಗೊಂಡೇ ನಿನಗೆ ಬಡ್ಕೊಳಕ್ಕೆ ಬಂದೀನಿ ಅಂದರು. ಶಿವ ಶಿವ, ದೇವಿಗೂ ಹಿಂಗೆ ಮಾಡ್ತಾನೇನು ಮುತ್ಯ ಅಂದೆ ನಾನು. ಪರವಾಗಿಲ್ಲವ, ಬಡ್ಕೊಳಕ್ಕೇನು ಬ್ಯಾಡ ಅನ್ನಂಗಿಲ್ಲ, ಆದ್ರೆ ನಾ ಊರಿಗೆ ಹೋಗಾಗ ಬಡ್ಕೋ. ಈಗ ಬಡ್ಕೊಂಡೆ ಅಂದ್ರೆ ಪುರಾಣ ಯಾರು ಹೇಳೋರು? ಪುರಾಣ ಹೇಳ್ತೀಯ ಮುತ್ಯ? ಹೌದೇವ, ಹಂಗಾರೆ ನಾನು ಬರಲ್ಯ? ನೀ ಬಂದಿ ಅಂದ್ರೆ ಅಲ್ಲಿ ಯಾರು ಬರ್ತಾರೆ? ಇವು ಪುರಾಣಕ್ಕಂದಿನ ಯಾರು ಬರ್ತಾರೆ? ಯಾರು ಬರಲ್ಲ ತಾಯಿ, ನೀ ಬರಬೇಡ ಅಂದ್ಕೊಳ್ಳೆ. ಆಕೆ ಹೇಳಿದ್ಲು, ಇಲ್ಲೆಪ್ಪ ನಾ ಇಲ್ಲೇ
ಇದೇನು ಗವಿ ಅದಲ್ಲ ಗವಿ, ಅದ್ರ ಹಿನ್ನೆಲೆ ಕೂಡ್ತೀನಿ, ಅಲ್ಲೇ ಕೂತ್ ಕೇಳ್ತೀನಿ ಅಂದೆ. ಆತವ ಚಲೋ ಆತು ಅಂತ ಹೇಳಿದೆ. ಮತ್ತೊಂದು ಮಾತು ಕೇಳಿದ್ಲು. ಏನಂದರೆ, ಯಪ್ಪ ನೀ ಪುರಾಣದಾಗ ಸಿದ್ಲಿಂಗ ಮುಚ್ಚನ್ ಜೈಯದ ಹೊಡ್ಲಿಕ್ಕೆ ಹಚ್ಚಿಲ್ಲ ಅಂದ್ಲು ನನಗೆ. ಅಯ್ಯೋ ತಲೆ ಹೊಡ್ಕೋತೀನಿ ಮನಾರು ಹೇಳ್ತೀನಿ ಅವ. ಮತ್ತು ಹಂಗಾರೆ ಹೊಡಿತಾರೆ ಇಲ್ಲ ಅಂತ ಕೇಳಿದ್ಲು. ಆದ್ರೆ ಹೊಡೆದಂಗೆ ಕಾಣಿಸ್ತದೆ, ಎಷ್ಟು ಜನ ಹೊಡಿತಾರೋ ಬಿಡ್ತಾರೋ ನನಗೇನು ಗೊತ್ತಿಲ್ಲ ಅಂದೆ. ಅವಾಗ ಆಕೆ ಹೇಳಿದ್ಲು, ಇವತ್ತು ನೋಡು ಹೊಡೆಸೋರಿಗೆ ಯಾರು ಹೊಡೆಯಂಗಿಲ್ಲ, ನಾನು ನೋಡ್ತೀನಿ. ಯಾರು ಹೊಡೆಯಂಗಿಲ್ಲ ನೋಡ್ತೀನಿ. ಈಗೇನಿಲ್ಲಿ ಕೂತು ಪ್ರಸಾದ ಮಾಡಾಗ ಹೊಡಿಲಾರ್ದವ್ರಿಗೆ ಬಡ್ಕೋತೀನಿ ಅಂತ ಹೇಳಿದ್ಲಕ್ಕೆ. ಇನ್ನು ಮ್ಯಾಲೆ ಹೊಡೀರೇ ಬಿಡ್ರಿ, ನನಗೆ ಗೊತ್ತಿಲ್ಲ. ಜಯ ಮಂಗಲಂ ಜೈ ನಮ. ಕದ್ದೋಡಿಗ ಸೂರ್ಯ ಅಂತದ್ದು ಬರ್ತದೆ. ನೀವು ಸಿದ್ಲಿಂಗ ಮುತ್ತಾಗ ನಮಗೂ ಒಂದು ಪೈಕಿ ಅಲ್ಲ ನೀವು. ಮತ್ತು ಮುಂದೆ ತಕ್ರಾರು ನನ್ನ ಕಡೆ ತರಿಬೇಡ್ರಿ. ಮತ್ತು ಈಗೆಲ್ಲ ಹೇಳ್ತೀನಿ ನಾನು. ನಾಳೆಗೆ ಮತ್ತು ಹಾಂ ಅನ್ಕೋತ ಕೂತ್ರಿ. ಯಾರು ಬಿಡಿಸೋರು ದೇವ ನೀವು? ಬಸವಣ್ಣವ್ರು ಹೇಳ್ತಾರೆ, ಗರ ಬಡಿದವರನ್ನು ನುಡಿಸಲಬಹುದು, ಹಾವು ತಿಂದವರನ್ನು ನುಡಿಸಲಬಹುದು, ಶ್ರೀವಂತಿಕೆಯ ಗರವನ್ನು ಬಡಿದವರನ್ನು ನುಡಿಸಲು ಬಾರದಯ್ಯ. ಬಡತನವೆಂಬ ಮಂತ್ರವಾದಿ ಒಡನೆ ಹೋಗಲು ಒಮ್ಮೆ ನುಡಿತಾರಂತ ಕೂಡಲ ಸಂಗಮ ದೇವ ಅಂತ. ಹಂಗ ನಿಮ್ಮ ಪರಿಸ್ಥಿತಿ ಅದ. ಜಯಮಂಗಲ. ಶಬ್ಬಾಶಿ. ಒಮ್ಮು ಬಾಯಿ ತೆರೆದಿಲ್ಲ ನೋಡ್ರಿ, ಮುಂದೆ ಕೂತದ್ದು ದೇವ ಅಂದ್ಕೊಳ್ಳಿ ಹೂ ಹೋಗ್ಲಕತ್ತಾವಲ್ಲ. ವಿಷಯ ನಡೆದಿತ್ತಪ್ಪ ಯಪ್ಪ. ಬಪ್ಪಣ್ಣನ ಸೊಸೆಯಾಗಿರತಕ್ಕಂಥ ಕಲಾವತಿಯು ಮಗನನ್ನು ತೊಟ್ಟಿಲ್ದೊಳಗೆ ಹಾಕಿ ಬಾವಿ ನೀರಿಗೆ ಹೋಗಿದ್ದಾಳೆ. ಬಾವಿ ನೀರ ಸೇದಿ ತುಂಬಿಕೊಂಡು ಬರೋದ್ರೊಳಗಾಗಿ ಅವ್ರ ಮನೆಯೊಳಗೆ ಕಲಿ ಪ್ರವೇಶ ಆಗಿದ್ದಾಳೆ. ಹೆಂಗಾಗ್ಯಾಳ ಅಂತಂದ್ರೆ, ಬಪ್ಪಣ್ಣನ ಸೊಸೆ ಬಾಬಣ್ಣನ ಧರ್ಮಪತ್ನಿ ಸುಭದ್ರನ ಸೊಸೆ ಹೇಗಿದ್ಲು ತದ್ರು ಆಕಿನ ಈಕಿನೋ ಅಂತ ಹಿಂಗ ಆಕಿನ ರೂಪ ತಗೊಂಡು ಆಕಿ ಕೊಡ ತುಂಬಿಕೊಂಡು ಬರೋದ್ರೊಳಗೆ ತೊಟ್ಲಾಗಿನ ಮಗ ತಗೊಂಡು ತೊಡಿ ಮೇಲೆ ಹಾಕ್ಕೊಂಡು ಮಲಿ ಉಣಿಸ್ಕೋತ ಕೂತಿಳಂತ. ಎಮ್ಮ ಕೊಡ ತಗೊಂಡು ಬಂದ್ಲು, ಕದಾ ತೆರೆದ್ಲು, ಪಡಸಾಲಿ ಒಳಗೆ ಮಗನ್ ತಗೊಂಡು ಕೂತ್ಕೊಂಡು ನೋಡಿ ದಿಗ್ ಮನೆಯೊಳಗೆ ಹೋಗಿ ಕೊಡ ಇಳಿಸಿವಿ. ಏ ಅಮ್ಮ, ಯಾರು ಬಿ ನೀನು? ಯಾರಿಲ್ಲದ ಮನೆಯೊಳಗೆ ಬಂದು ಒಬ್ಬಟ್ಟಿಯಾಗಿ ತೊಟ್ಲಾಗ ಆಡುವಂತ ಮಗನ್ ತಗೊಂಡು ತೊಡಿ ಮೇಲೆ ಹಾಕೊಂಡು ಆಡಿಸ್ಕೊಂಡು ಕೂತೀಯಾ? ನೀನೇ ನನ್ನ ಗಂಡನ ಕಡೆಯೋ ಮಾವನ ಕಡೆಯೋ ಅತ್ತಿ ಕಡೆ ಕಣ? ಹೀಗೆಲ್ಲ ಬರೋದು ಹೆಣ್ಮಕ್ಳ ಧರ್ಮ ಏನ ಅಂತ ಈಕಿ ಕಲಾವತಿ ಕೇಳಿದ್ಲು. ಅದು ಹೇಳ್ತು ಕಲಿ. ಏನಂತ? ನೀನು ಯಾರೇ ಚಾಂಡಾಲಿ? ನಾಚಿಕಿದೆಯಾ ನಿನಗೆ? ನಾನು ಗೀಜಗನಹಳ್ಳಿ ಪಟ್ಟಣದ ಮಹಾಸಜ್ಜನ ಬಪ್ಪಣ್ಣನ ಸೊಸೆ, ಬಾಬಣ್ಣನ ಧರ್ಮಪತ್ನಿ. ಈ ಮಗು ನನ್ನದು. ನನ್ನ ಮಗನ್ ತಗೊಂಡು ನಾನು ಆಡಿಸ್ಕೊಂಡು ಕೂತ್ರೆ ನೀರು ತರು ನೆಪ ಮಾಡಿ ಕಂಡು ನನಗೆ ಯಾರಂತ ಕೇಳ್ತೀಯಾ? ಒದ್ದು ಬಿಡ್ತೀನಿ ಅಂತಂತ್ರಿ. ಕಲಾವತಿ ಅಂದ್ಲು, ಏನು ಆಶ್ಚರ್ಯವ್ವ, ಇದೇನಂತಾರಲ್ಲ ಹುಲಿಯಪ್ಪನ ಮನ್ಯಾಗ. ಅಲ್ಲ, ನಾನೀ ಮನೆ ಸೊಸೆಯಾಗಿದ್ದು ನೀ ಇಲ್ಲ ನಾನೇ ಇದ್ದೀನಿ ಅಂತಾಳಲ್ಲ. ಸ್ವಲ್ಪ ಮನುಷ್ಯರದೊಳಗೆ ಫರಾಕ್ ಅದ ರೀ. ಒಬ್ಬರಿಗೆ ಮಾತಿನ ಪೆಟ್ಟ ಹತ್ತದ, ಒಬ್ಬರಿಗೆ ಹತ್ತಂಗಿಲ್ಲ. ನೀವು ಅಂತೀರಿ ನೋಡಿ ಏನಂತ, ಒಬ್ಬರಿಗೆ ಅದರ ಪೆಟ್ಟ, ಒಬ್ಬನಿಗೆ ಇದರ ಪೆಟ್ಟ. ನಾ ಕೌನ್ಸನಾಗಿಟ್ಟು ಮಾತಾಡುತ್ತೀನಿ, ಬಿರುಸಾಗ್ತದೆ, ನಿಮ್ಗೆ ಗೊತ್ತಾಗ್ತದೆ ನಾ ಮಾತಾಡೋದು. ಹಂಗಾಗಿ ಭಾಳ ಮೃದು ಇದ್ದಿಲ್ರಿ, ಭಾಳ ಮೆತ್ತಗೆ.
ಸ್ವಲ್ಪ ಅತ್ತಿ ಮಾವ ಕಣ್ಣು ಕಿಸಿದ್ರನ್ನ ಕಣ್ಣಾಗಿ ನೀರು ಪಳ್ಳಂತ ಹೊರಗೆ ಬರ್ತೀವಿ. ಅಷ್ಟು ಬೆಣ್ಣೆ ಹಂಗಿಕ್ಕಿನ ಮನುಷ್ಯರು. ಈಕಿ ಮಾತಾಡೆ, ಅಲ್ಬೇ ಅಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ, ನಿಜ ಹೇಳು, ನೀ ಯಾರದಿ? ಹೀಗೆಲ್ಲ ನೀ ಮಾತಾಡಿಕೊಂಡ್ರೆ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲಮ್ಮ ಅಂತಿಕಿ ಕಣ್ಣೀರು ಹಾಕೋದ್ಲು. ಹತ್ತು ಕರೆದು ಮನಿ ಹೊಡಿಬೇಕಂತೀಯ? ಬುದ್ಧಿಗೇಡಿ. ಇನ್ನೊಂದ್ಸಲ ಈ ಮನಿ, ಈ ಮಗ ನನ್ನದಂದ್ರೆ ಹಲ್ಲು ಉದರಿಸಿ ಕುತ್ತಿಗಿಡ್ದು ಹೊರಗೆ ತಪ್ತೀನಿ ನಿನಗೆ. ನೋವಾಯಿತು. 18 ಪುರಾಣ ಪೈಕಿ ಒಳಗೊಂದು ಪುರಾಣ ಬರ್ತದೆ, ನಾರದ ಪುರಾಣ ಅಂತ. ಅದರೊಳಗೊಂದು ವಾಕ್ಯ ಇದೆ ರೀ. ಏನು ವಾಕ್ಯ ಅದಂದ್ರೆ, ಅಪಮಾನಕ್ಕೆ ಸಮನಾದ ಸಾವಿಲ್ಲ. ಇನ್ನೊಮ್ಮೆ ಕೇಳಿ, ಅಪಮಾನಕ್ಕೆ ಸಮನಾದ ಸಾವಿಲ್ಲ, ಕೋಪಕ್ಕೆ ಸಮನಾದ ವೈರಿ ಇಲ್ಲ. ಎರಡನೇದು. ಮೂರನೇದು ಏನಂತಂದ್ರೆ, ಕಾಮಕ್ಕೆ ಸಮನಾದ ಬೆಂಕಿ ಇಲ್ಲ. ಬೆಂಕಿ ಒಂದ್ಸಲ ಧಗ ಉರಿದು ಶಾಂತ ಆಗ್ತದೆ. ಕಾಮ ಹಾಂಗಿಲ್ಲ, ಸಣ್ಣಾಗಿ ಸುಡುತ್ತದೆ ಸಜ್ಜಿ ಹೊಟ್ಟಿನಂಗ. ಅಪಮಾನಕ್ಕೆ ಸಮನಾದ ಸಾವಿಲ್ಲ. ಮಾನುಳ್ಳವರಿಗೆ ಮಾತಿನ ಪೆಟ್ಟ. ಅಯ್ಯೋ ಶಿವ ಶಿವ ಭಗವಂತ, ಸಿದ್ಧಲಿಂಗ ಏನಪ್ಪ ಅಂತ ಮನುಷ್ಯನೊಳಗೆ ದುಃಖ ಮಾಡುತ್ತೆ. ಇನ್ನೇನು ಇಂಥ ಕೋಡಿ ಜೊತೆಯಲ್ಲಿ ಮುಖ ತರಿಸ್ಬೇಕಂತೆ ತೋಟ ಕೋಡಿ ಬಂದ್ಲು, ಖಬರಾರಿ ಓಡಿ ಬಂದ್ಲು. ಮಾವನವರೇ ಅತ್ತಿಯವರೇ ಅಂತ ಕುತ್ತಿಗೆ ಕಿರ್ಸ್ಕೊಳ್ತಾ ಇದ್ಳು. ಅವರು ಗದ್ದೆಯೊಳಗೆ ಕೆಲಸ ಮಾಡ್ತಿದ್ರು. ಮುದ್ದಿನ ಸೊಸೆಯ ಇಂಥ ಸದ್ದು ಶಬ್ದಗಳ ಕೇಳಿ ಕೈಯಾಗಿನ ಕೆಲಸ ಬಿಟ್ಟು ಓಡಿ ಬಂದು, ಕಲಾವತಿ ಏನಮ್ಮ ಏನಾಗಿದೆ? ಅವ್ರಿಗೇನಾಗಿತ್ತು, ಮಗನಿಗರ ಏನಾಯ್ತು ಮೊಮ್ಮಗನಿಗಂತ ಅವರು ತಿಳ್ಕೊಂಡು, ಮೊಮ್ಮಗನಿಗೆ ಏನಾಯ್ತೇನಮ್ಮ, ತಂಗಿ ಏನಾತವ ಅಂತ ಸೊಸೆನು ಅತ್ತಿನೂ ಕೂಡ ಅಳ್ಳಕತ್ಲು. ಅತ್ತಿಯವರೇ, ಮಗನಿಗೆ ಏನಾಗಿಲ್ಲ, ಮನೆಯೊಳಗೊಬ್ಬಕ್ಕೆ ಚಾಂಡಾಲ್ಗಿತ್ತಿ ಬಂದು ಹೊಕ್ಕಿದ್ದಾಳೆ. ಮಗನ ಎತ್ಕೊಂಡು ತೊಡೆ ಮೇಲೆ ಕುತ್ಕೊಂಡಿದ್ದಾಳೆ. ನಾನು ನೀರಿಗೆ ಹೋಗಿದ್ದೆ, ಬಾವಿಗೆ ತುಂಬ್ಕೊಂಡು ಬರೋದ್ರೊಳಗೆ ತೊಡೆ ಮೇಲೆ ತಗೊಂಡ್ಳು. ನಾನು ಹೋಗಿ ನೀನು ಯಾರು ಅಂತ ಕೇಳಿದ್ದೆ, ನನ್ನನ್ನೇ ಈ ರೀತಿಯಾಗಿ ಮನುಷ್ಯಗೆ ಬಂದಂತೆ. ಚಾಂಡಾಲಿ ಅಂತಾಳೆ, ಬುದ್ಧಿಗೇಡಿ ಅಂತಾಳೆ, ಈ ಮನಿ ನನ್ನದು ಅಂತಾಳೆ, ಮಗು ನನ್ನದು ಅಂತಾಳೆ, ಮಾವ ಬಪ್ಪಣ್ಣ ಸೊಸೆ ಅಂತಾಳೆ. ಅಂತಂದಾಗ ಮಗಳೆಂದು ಅಕ್ಕರತೆಯಿಂದ ಪ್ರೀತಿಸಿದಂಥ ಅತ್ತೆ ಮಾವಂದಿರು ಈಗ ನಮ್ಮನೆಯೊಳಗ ತಾನ ಬಂದು ನಿನ್ನ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಮಾನಭಂಗ ಮಾಡಿದ್ದಾಳ. ಆ ಚಾಂಡಾಲಿ ಬೇಕಾದಕ್ಕೆ ಇರ್ಲಿಕ್ಕೆ ಆಕಿನ ಒದ್ದು ಹೊರಗೆ ಹಾಕ್ತೀವಿ ಅಂತ. ಹಂಗೆ ಹೋಗೋದೇ ಬೇಡೋ ಬಾಬಣ್ಣ, ಅಲ್ಲಿ ಬಿದಿರ್ಕೋಲದವು ತಗೋ ಅಂಥೇಳಿ 2 ಚಲೋ ಮಸ್ತ್ ಬಡಿಗೆ ತಗೊಂಡ್ರು, ಕಚ್ಚಿ ಮೇಲೆ ಹಾಕಿದ್ರು. ಆಕೆ ಎಮ್ಮನು ಶರಗಟ್ಟಂಗಿ ಸುತ್ತದ್ಲ ಅತ್ತಿ. ಇವರು ಬರೋದು ನೋಡ್ಬೇಕ್ರಿ, ಭೂಮಿ ಗದ್ದಗ್ ಅಂತಿತ್ತಂತ. ಮತ್ತು ಇಂಥದಕ್ಕೇನು ಮಂದಿಗೇನು ಫೋನ್ ಮಾಡ್ಬೇಕೇನು? ಅವರು ಬಡಿಗೆ ಹಿಡ್ಕೊಂಡು ಬರೋದು ನೋಡಿ ಜನ ಕರಿಲಾರ್ದೆ ಬೆನ್ನು ಹತ್ತ ತಿಂದು. ನಾವು 10 ದಿನ ಆಯ್ತು ಹಲಬಲ್ಕೈತೀನಿ, ಯಾರೋ ಬರುವಲ್ರು. ಲೌಕಿಕದ ಭಾವನೆ ಇರುತ್ತದೆ. ಇದು ತಿಳಿಯಲ್ಲ, ಅದು ತಿಳಿತದೆ ಜಗಳ. ಯಾಕಪ್ಪ, ಇದು ತಿಳಿದವರೇ ಬರಬೇಕಾಗ್ತದೆ. ಅದಕ್ಕೆ ಅವರು ಹೇಳಿದರು, ಜಾತ್ರೆಗೆ ಸೇರುವಷ್ಟು ಜನ ಯಾತ್ರೆಗೆ ಸೇರೋದಿಲ್ಲ, ಯಾತ್ರೆಗೆ ಸೇರಿದಷ್ಟು ಜನ ಶಾಸ್ತ್ರ ಪ್ರವಚನಕ್ಕೆ ಸೇರುವುದಿಲ್ಲ. ಮಜಾ ಅದು. ಇಲ್ಲಿ ಜನ ಕಿಕ್ಕಿರಿದು ನೇರಿದ್ದು ಬಂದರು. ಮನೆ ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ತೊಡೆ ಮ್ಯಾಗಿನ ಮಗನ ತಗೊಂಡು ತೊಟ್ಲಾಗ ಹಾಕಿ ಒಳಮನ್ಯಾಗ ಹೋಗಿ 2 ಚೆಂಬಿಗೆ ತುಂಬಿಕೊಂಡು ಬಂದು, ಮಾವನವರೇ ಇದೇನು ಕೈಯೊಳಗೆ ಕೋಲ, ಇಷ್ಟೊಂದು ಕಣ್ಣು ಕೆಂಪಗೆ ಮಾಡಿಕೊಂಡಿದ್ರಿ, ಹಲ್ಲು ಕಡಿತಾ ಇದ್ದೀರಿ,
ಇಂಥ ದೃಶ್ಯ ನನ್ನ ಜೀವನದಲ್ಲಿ ನಾನು ಸೊಸೆಯಾಗಿ ಬಂದು ಇಂಥ ಆಕೃತಿನ ಎಂದೂ ನೋಡಲಿಲ್ಲಲ್ಲ. ಏನಾಗಿದೆ ಮಾವನವರೇ, ಪತಿದೇವ, ಅತ್ತಿಯವರು ಅಂತೂ ಇಷ್ಟು ಸಣ್ಣಾಗಿ ಹಣ್ಣಾಗಿ ನಯ ವಿನಯದಿಂದ ಮಾತಾಡೋದು ನೋಡಿ ಬಂದುದಕ್ಕೆ ಹುಚ್ಚಿಡಿತಂತೆ. ಈಗಿಗೊಮ್ಮೆ ನೋಡಿದ್ರು, ಆಕೆಗೊಮ್ಮೆ ನೋಡಿದ್ರು. ನೋಡಿ ಅವ ಬಪ್ಪಣ್ಣಂತಾನ, ಏಯ್ ಸುಬ್ಬಿ, ಈಕೇನು ಎಳ್ಕೊತ್ ಬಂದಾಳ ನೋಡು, ಈಕೆನ ಚಾಂಡಾಲಿ, ಈಕೆ ನಮ್ಮ ಸೊಸೆ ಅಲ್ಲ. ನಮ್ಮ ಸೊಸೆ ಅಂದ್ರು ಹಿಂಗೆ ಕಣ್ಣೀರು ಹಾಕಿಲ್ಲಕ್ಕೆ ಎಂಥ ಪ್ರಸಂಗ ಬಂದು ನಗ್ನಗ್ತಾನೆ ಇರ್ತಾ ಇದ್ದಲ್ಲ. ಈಕೆ ನೀರು ತಂದು ಕೊಟ್ಟಾಳ ನೋಡು, ಈಕೆ ನಮ್ಮ ಸೊಸೆ ಅಂತ. ಮಾವ ಅತ್ತೆ ಮಾಂಗಲ್ಯ ಕಟ್ಟಿದ ಗಂಡ 3 ಜನ ಕರೆ ಸೊಸೆಗೆ ಇಲ್ಲ ಅಂತ ತಿಳ್ಕೊಂಡು. ಕಲಿ ಪ್ರಭಾವ ಹಿಂಗಿರುತ್ತದೆಯೋ, ಏನು ಮಾಡೋದು ಹೇಳ್ರಿ? ಏನು ಮಾಡೋದು? ನಾವು ಹಂಗೆ ಪದ್ಯ ಹಾಡ್ತೀವ್ರಿ ಕುರಿ ಮೇಲಿನ. ಹ್ಯಾಂಗ ಹಾಡಲಿ ಹ್ಯಾಂಗ ಹೇಳಲಿ, ಕರ್ಮಿಷ್ಟಾದೋ ಕೆಟ್ಟ ಕಲಿ. ಕರುತ ತೀರ್ಥ ದ್ವಾಪಾರ ಮುಗಿದ ಮೇಲೆ ಕರುತ ತೀರ್ಥ ದ್ವಾಪಾರ ಮುಗಿದ ಮೇಲೆ ಪ್ರಾರಂಭ ಆಯಿತು ಇದು ಕಲಿ. ಹ್ಯಾಂಗ ಹಾಡಲಿ ಹ್ಯಾಂಗ ಬಡಿಯಲಿ, ಕರ್ಮಿಷ್ಟಾಡೋ ಕೆಟ್ಟ ಕಲಿ. ಇದು 28,000 ವರ್ಷ, 27 ಲಕ್ಷ ಆಯುಷ್ಯ ಇದರಿದೆ ತಂದ್ರಿ. ಕೃತಾಯುಗದು, ತ್ರೇತಾಯುಗದು ಅದರ ಅರ್ಧ, ದ್ವಾಪಾರಯುಗದು ಅದರ ಅರ್ಧ. ದ್ವಾಪಾರ ಯುಗದ ಅರ್ಧ ಆಯುಷ್ಯನ ಕಲಿಯುಗಕ್ಕೆ ಎಷ್ಟಂದ್ರೆ 4,32,000 ವರ್ಷ. 27,28,000 ವರ್ಷ ಆಯುಷ್ಯ ತಗೊಂಡು ಬತ್ತು ಅಲ್ಲಿ. ಮುಂದವ್ರು ಹೇಳ್ತಾರೆ, ಏನಪ್ಪ ಮುಖ್ಯ? ಗೀಜಗನಳ್ಳಿ ಪಟ್ಟಣದೊಳಗ ಬಪ್ಪಣ್ಣನ ಮೊಮ್ಮಗನಿಗೆ ಎದ್ದಿ ಮುದ್ದಾಡಿ ಕುಲಿಸಿತು ಮಲಿ. ಹ್ಯಾಂಗ ಹಾಡಲಿ ಹ್ಯಾಂಗ ಬಾರಿಸಲಿ, ಕರ್ಮಿಷ್ಟಾಡೋ ಕೆಟ್ಟ ಕಲಿ. ಅಂಥ ಕಲಿ ಇವರು ಚಿತ್ರನ ಬದಲು ಮಾಡಿದ್ರು. ಕರೆ ಸೊಸೆನ ಅಲ್ಲಗಳವರು. ಏನೇ ಬುದ್ಧಿಗೇಡಿ, ನಾಚಿಕೇಡಿ, ನನ್ನ ಬಂಗಾರದಂಥ ಸೊಸೆಯು. ನಾವು 12 ವರ್ಷ ನಮ್ಮನಿಗೆ ನಡೆಯಕ್ಕೆ ಬಂದಕ್ಕಿನ ಮಗಳಂತ ಭಾವಿಸಿದಂಥ ಸೊಸೆಗೆ ಮನೆಯೊಳಗೆ ಬೆಂಕಿ ಹಾಕಾಕ ಬಂದೀಯ ಚಾಂಡಾಲ್ಗಿತ್ತಿ. ನೇರವಾಗಿ ಮನೆ ತಲಬಾಗಲು ಹೊರಗೆ ಜಿಡಿತೀಯೋ, ನಿನಗೇನು ಕೋಲಿನಿಂದ ಥಳಿಸಿದ್ದಬ್ಬು ಬೇಕು ಅಂದರು. ಅತ್ತಿ ಮಾವ ಪತಿದೇವ ಕಲಾವತಿ ಅಂದ್ಲು. ಇದು ಎಂಥ ಕಾಲಪ್ಪ! ಛೇ, 1000 ಜನರ ಮಧ್ಯದಲ್ಲಿ ಇಂಥ ಹೇಸಿ ಮುಖ. ಮಾಂಗಲ್ಯ ಕಟ್ಟಿದ ಗಂಡ ಗುರುತಿಸಲಿಲ್ಲ. ತಾಯಿ ತಂದಿ ಎಂದು ಭಾವಿಸಿ ಪ್ರಸಾದ ಮಾಡಿಸಿದಂಥ ಅತ್ತಿ ಮಾವರು ಕೂಡ ನನಗೆ ಸೊಸೆ ಇಲ್ಲಂತಾರಂದ್ಮೇಲೆ, ಹೇ ಸಿದ್ಧಲಿಂಗ, ಈ ಭೂಮಿ ಮೇಲೆ ಬದುಕೋದ ಬೇಡ ಅಂತೆ ಇಂಥ ಹಾಳಮುಖ ತವರಿಗಾರಿಯನ್ನು ತೋರಿಸ್ಬೇಕು. ಬಸವಣ್ಣವ್ರ ವಚನ ಹೇಳ್ತದೆ, ಅರಸ ಮುನಿದರೆ ಪ್ರಜೆ ರಾಜ್ಯದಲ್ಲಿರಬಾರ್ದು. ಗಂಡ ಹೆಂಡತಿ ಮೇಲೆ ಸಿಟ್ಟಿಗೆ ಬಂದಂದ್ರೆ ಗಂಡ ಮನೆಯಾಗಿರಬಾರ್ದು. ಶ್ರುತಿ ವಾಕ್ಯವಿದಾವು. ಹಾಗಾಗಿ ಪುರದ ಹೊರವಲಯದಲ್ಲಿ ಬಂದು ಗಂಡನ ಮನೆ ಎರವಾಯಿತು, ತವರಿನ ಶರಿ ದೂರಾಯಿತು.
ಇನ್ಮೇಲೆ ಬದುಕೋದೇ ಬೇಡ, ಆತ್ಮಹತ್ಯೆ ಮಾಡ್ಕೋಬೇಕಂಥೇಳಿ ಬಾವಿ ನೋಡ್ತಾ ಇದ್ದಾಳೆ. ಬಾವಿ ಮೇಲೆ ಹೋದ್ಲು. ಧರ್ಮವಂತರಿಗಿಲ್ಲ ಈ ಕಾಲ. ಅಪ್ಪನಾಗಿ ಬದುಕೋದೇನು ಚಲೋ ಅದ, ಸಾಯುವುದೇ ಉಚಿತ. ಹಂಗಪ್ಪನಾಗಿ ಬದುಕಿದ್ರು ಇದ್ದು ಸತ್ತಂಗ ನನ್ನ ಜೀವನ. ಹೇ ಪರಮಾತ್ಮ, ಆವ ಜನ್ಮದಲ್ಲಿ ನಾನೇನು ಕರ್ಮ ಮಾಡಿದ್ನ್ಯೋ, ಮಲೆ ಉಂಬುವ ಕೂಸನ್ನು ಬಿಟ್ಟು ಮನೆ ಹೊರಗಾಗುವಂಥ ಪ್ರಸಂಗ ಗೊತ್ತಲ್ಲ. ಹೇ ಪರಮಾತ್ಮ, ಬದುಕಬಾರದಂತ ಕಚ್ಚಿ ಹಾಕೊಂಡ್ಲು. ಮುಳುಗಿದ್ರ ಪ್ರಾಣದ ಮತ್ತೆ ಪ್ರೀತಿಗಾಗಿ ಬದುಕಬಾರದಂತ ಶರಗನಾಗ 4 ಕಲ್ಲು ಕಟ್ಟಿಕೊಂಡು ಸಿದ್ಧರಾಮ ಕಮರಿಕೊಳ್ಳ ಹಾರುವಂಗ ತಯಾರಾಗಿ ನಿಂತ್ಕೊಂಡಿದ್ದಾಳೆ. ಮೊಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘಿಸಿದ್ದಪ್ಪ ಗುರುದೇವ ವದಮಾಸನ ಹಾಕಿಕೊಂಡು ಸೋಮಲಿಂಗ ಗುರು ಧ್ಯಾನ ಮಾಡುತ್ತಿದ್ದ. ಆ ಹೆಣ್ಮಗಳಲ್ಲಿ ನ್ಯಾಯ ಕಳ್ಕೊಂಡು ಪ್ರಾಣ ಬಿಡುವ ವಾಡ್ಶಾಪ್ ಇವನಿಗಾಯಿತಂತ. ಅರ್ಥ ಆಗುತ್ತಲ್ಲ ನಾ ಹೇಳು. ಅಲ್ಲಿ ನಡೆದ ಘಟನೆ ಇಲ್ಲಿ ಇವನು ಹೃತ್ಕಮಲದಲ್ಲಿ ಇಡೀ ಚಿತ್ರ ಕಾಣಿಸೋದು ಕೂಡಲೇ ಯೋಗಿ ಪುರುಷರಲ್ಲಿ ಯೋಗ ಶಕ್ತಿ ಇರುತ್ತದೆ. ನೀವು ಕೇಳಿರ್ಬೇಕು, ನಮ್ಮ ಅಪ್ಪನ ಚರಿತ್ರೆ ಸಿದ್ಧಲಿಂಗಂದು ಇಲ್ಲಿ ಇದ್ದ, ಅಲ್ಲಿ ಇದ್ದ. ಎಲ್ಲಿ ಕನ್ನೋಳೆ ಅವ್ರ ಮನೆಯಾಗ ಮನಿ ಹೇರಬೇಕಂತ ಅಲ್ಲಿ ಇದ್ದ. ಇವನು ಹೋಗಿ ಬೂರಬಾರ್ದಂತ ಅವ ಮನೆ ಕೀಲಿ ಹಾಕಿ ಕಾವಲಿಟ್ಟಿದ್ನಂತೆ. ತಿಂಥಿಣಿ ಮೌನೇಶನ ಭಾರತ ಹುಣ್ಣಿಮೆಗಾಗತಕ್ಕಂಥ ಸಾಧು ಸಮ್ಮೇಳನದೊಳಗೆ ಅವರೆಲ್ಲ ಕೇಳಿದ, ಸಿದ್ದಪ್ಪ ಬರ್ತೀಯನ್ನೋ. ನಾನೆಲ್ಲ ಬರ್ತಿದ್ದಪ್ಪ, ಮನೆ ಹಿಡ್ಕೊಂಡಿನಿ, ಸಾವುಕಾರ ಬಿಟ್ಟರು ಬರ್ಬೇಕಲ್ರೋ, ನೀವು ಹೋಗ್ರಿ, ಆದ್ರೆ ತುಪ್ಪಿನ ತತ್ರಾಣಿ ಮಾತ್ರ ಇಲ್ಲೇ ಗೂಟಕ್ಕೆ ಹಾಕ್ರಿ, ಏನೋ ನೋಡೋಣ, ಅಪ್ಪ ಶಂಕರಲಿಂಗನ ಕೃಪಾ ಇದ್ರೆ ಬಂದೇನು ಅಂದ್ರ. ಏನೋ ಅವರೆಲ್ಲ 3 ದಿನ ನಡ್ಕೋತ ಹೋದರು. ಮುಂಜಾನೆ ಎದ್ದು ಕೃಷ್ಣೆಯ ದಡೆಯಲ್ಲಿ ಸ್ನಾನ ಮಿಂದು ಮಾಡಿ ಪ್ರಸಾದ ಕೂಡೋದ್ರೊಳಗೆ ಸಿದ್ಧಲಿಂಗ ತುಪ್ಪ ತಗೊಂಡೊಯ್ದವ್ರು ಅಗಲಾಗಿ ನೀಡದಂತ. ಎಂಥ ಲೀಲಾರಪ್ಪ ಸಿದ್ಧ. ಯಾವ ನಾಲಿಗಿಂದ ಹಾಡಿ ಹೇಳಬೇಕು ನಿಲ್ಲಿಲ್ಲ. ಅದ್ಭುತ ಅದ ಹಾಸು ಹೊತ್ಸಾಕೆಗೆ ಅದು 2 ತಾಸು ಹೇಳಿದ್ರು ನಮ್ಮ ಈರೈ ಮುತ್ಯ ಮತ್ತು ಭಗವಂತರೇಗೌಡ ಸಾಲಿಲೇ ಪುಸ್ತಕ ನೋಡ್ಲಿಕ್ಕೆ. ಏನು 1 2 ನಡೆದದ್ದಿ. ತಾಯಿ ತಂದಿಗಳೇ ಅಮೋಘ ಸಿದ್ಧ ಯೋಗ ಶಕ್ತಿದಿಂದ ಏನು ಮಾಡ್ತಾನೆ, ತಕ್ಷಣದಲ್ಲಿ ಆ ಹೆಣ್ಣು ಮಗಳಾಗಿರತಕ್ಕಂಥ ಕಲಾವತಿಯ ಹಿಂಬದಿಯಲ್ಲಿ ಬಂದು ನಿಂತ್ಕೊಂಡ. ಸಾಧುರೂಪ ತಗೊಂಡು ಇಕಿ ಸಾಕು ಜೀವನ, ನನ್ನ ಯಾತ್ರೆ ಮುಗೀತು, ಇನ್ಯದಕ್ಕೆ ನನಗೆ ಬದುಕಬೇಕು ಅಂಥೇಳಿ ಜಿಗದ ಹಾರಬೇಕಂತ 2 ಕೈ ಮ್ಯಾಲೆತ್ತಿ ಹಾರ ಕತ್ತಿದ್ದಾಳೆ. ತಡೇ ಮಗಳ ಅಂತ ಕೂಗಿದ್ದಾನೆ. ನಿಲ್ಲು ನಿಲ್ಲು, ಸತ್ಯಕ್ಕೆ ಸದಾ ಜಯ ಇರುತ್ತೆ ಮಗಳೇ, ಧರ್ಮಕ್ಕೆ ಸದಾ ಜಯ ಇರುತ್ತೆ ಮಗಳೇ, ಪ್ರಾಣ ಕೊಡ್ತೀಯ, ನಿಲ್ಲು ಅಂತ 2 ರಟ್ಟಿಯನ್ನು ಹಿಡಿದು ಅಮೋಘಸಿದ್ದೇಶ್ವರ ತಡಿಸಿದ. ಹೊಳ್ಳಿ ನೋಡಿದ್ಲು. ಬಿಡಿ ಸ್ವಾಮಿ, ಬಿಡಿ ಸ್ವಾಮಿ, ನನಗೆ ಬದುಕು ಇಲ್ಲ, ಸಾಕು ಸ್ವಾಮಿ. 3 ದಿನಗಳ ಗಂಡನ ಜೊತೆಯಲ್ಲಿ ಬದುಕು ಮಾಡಿದೆ, ಇನ್ನು ಒಳ್ಳೆಯ ಸಂಸಾರ ಮುಖ ನಾನು ನೋಡಬಾರ್ದಪ್ಪ. ಏನಾಗಿದೆ ಹೇಳು ಮಗಳೇ. ತಾಯಿ ಹೇಳಿದ್ಲು, ಏನಂತ ಹೇಳಿಯಪ್ಪ, ಈ ನಾಲಿಗೆ ನನಗೆ ಮರಳಿ ಮಾತಾಡೋಕ್ಕಾಗಲ್ಲ ಸ್ವಾಮಿ. ನಡೆದು ಗಟ್ಟಿ ಹೇಳಿದ್ಲು, ನಾನು ಅತ್ತೆ ಮನೆ ಸೊಸೆ ಗೀಜಗನಹಳ್ಳಿ ಪಟ್ಟಣ, ಒಳ್ಳೆಯ ಧರ್ಮವಂತರ ಮನೆತನ. ಬಪ್ಪಣ್ಣ ಅಂದರೆ ಒಂದು ಇರಿವಿಗೆ ಸಹಿತ ತುಳಿಲಾರದಂಥ ವ್ಯಕ್ತಿ, ಅಷ್ಟು ಪಾಪಕ್ಕೆ ಹೆದರಿ ನಡೀತಕ್ಕಂಥವ್ರು. ನನ್ನ ಗಂಡ ಅಂದರೆ ಎಂಥಾತ ಅಂದರೆ ನನ್ನ ಅಣ್ಣ ತಮ್ಮಂದರ ಕಡಿಂದನೂ ಕೂಡ ಅಂಥ ವಾತ್ಸಲ್ಯ ನಾ ಕಂಡಿಲ್ಲ ಸ್ವಾಮಿ, ಕಂಡಿಲ್ಲ ಅಂಥ ನನ್ನ ಗಂಡ. ಆದ್ರೇನು, ಒಬ್ಬ ಹೆಣ್ಣು ರಕ್ಕಸಿ ನನ್ನ ಮನೆ ಸೇರಿ ನನ್ನ ಮಗನನ್ನು ಎತ್ಕೊಂಡು ನನ್ನ ಮನೆ ಹೊರಗೆ ದಬ್ಬಿದ್ಲು.
ಇಷ್ಟೇ ತಾನೇ, ಇದಕ್ಕೆ ಹೆದರ್ತೀಯ ಅಮ್ಮ. ಜೀವನದಲ್ಲಿ ಕಷ್ಟ ನಷ್ಟಗಳು ಬರಾವ. ಸಂಸಾರ ಅಂದ್ರೆ ದುಃಖದ. ಇದಕ್ಕೇನಂತಾರೆ? ಮೃತ್ಯು ಲೋಕ, ಸಾಯು ಲೋಕ. ಸಂಸಾರ ಅಂದ್ರೆ ಸದಾ ಸಂಕಟ. ಮಗಳೇ, ಎಂಥ ಪ್ರಸಂಗ ಬಂದರೂ ಮನುಷ್ಯ ಜೀವನದಲ್ಲಿ ಎಂದೂ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು. ತಿಳ್ಕೋರಿ, ನೀವಂತೂ ದೌಡ್ ನಿರ್ಣಯಕ್ಕೆ ಬರ್ತೀರಿ. ಇಲ್ಲಿರ್ಲಿಕ್ಕಿಲ್ಲ, ನಮ್ಮ ಕಡೆದು ಹೇಳ್ತೀನಿ. ಸ್ವಲ್ಪ ಏನರೇ ಮನ್ಯಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಆಯ್ತಂದ್ರೆ ನೀವು ಮತ್ತೊಂದು ಉಪಾಯ ಹುಡುಕಂಗಿಲ್ಲ, ಅದಕ್ಕೆ ಸಾಯದೆ ಹುಡುಕ್ತೀರಿ. ಹಂಗೆ ಮಾಡ್ಕೋಬಾರ್ದು. ಇದು ಹುಟ್ಲಕ್ಕೆ ಹುಲ್ಲು ಬೀಜ ಏನೋ ಕೊಟ್ಟಿದ್ದಾನೆ, ಬರ್ತದೆ. ಈ ಜಗತ್ತು ನೇಮನ ಹಂಗದ. ಈಗ ಇದ್ದಿದ್ದು ಇನ್ನೊಂದು ಘಳಿಗೆಗಿರೋದಿಲ್ಲ. ಇದಕ್ಕೇನಂದ್ರೆ ಆವರ್ತನಶೀಲ ಜಗತ್ತು ಕರೆದ. ಇದು ಯಾವಾಗಲೂ ಹಾಗಿರುವುದು. ಇನ್ನು ನಾ ಸಣ್ಣವಿದ್ದಾಗ ಹಾಗೆಲ್ಲ ಮಾಡೀನಿ ಅಂದರೆ ಈಗ ಮಾಡ್ತೀನಿ ಅಂದ್ರೆ ನಡೀತದೇನು? ನಡೀತದೇನಪ್ಪ? ಅವಾಗ ಹಂಗಿತ್ತದು, ಈಗ ಹಿಂಗೆ ಇರಬೇಕಾಗ್ತದೆ. ಹಂಗೆ ಮಾಡಕ್ಕೆ ಬರುವುದಿಲ್ಲ. ನಾನು ರಗಡ ಪ್ರಯತ್ನ ಮಾಡಿದೆ. ತಲೆಯಾಗಿನ ಕೂದಲು ಕರ್ಗವ, ದಾಡಿ ಬೆಳಗಾಗ್ಯಾವ, ಮುದುಕ್ ಕಾಣಿಸ್ಲಿಕ್ಕತ್ತೀನಿ. ಹೆಂಗಾರ ಮಾಡಿ ಕಪ್ ಮಾಡ್ಕೋಬೇಕತ್ತೀನಿ, ಆಗಲಾಗ್ಯಾವ. ಹೇಳಿದ್ರು ನನಗೆ, ಇದೇನು ದೊಡ್ಡ ಮಾತು, 1 ಮಿನಿಟ್ನಾಗ ಕಪ್ ಮಾಡ್ತೀನಿ ಅಂದೊಬ್ಬ. ಕಪ್ ಮಾಡ್ತೀವಿ, ಮುಂದೆ ನಾನು ಗಪ್ನು ಮಾಡ್ತಿದ್ದೆ. ನಾ ಏನು ಮಾಡೋದು? ಮುಂದೆಲ್ಲ ಕರಗಾತಾವು, ಹಿಂದೆ ಬೆಳ್ಳನವ್ರು ಬರ್ತಿರ್ತಾರೆ, ಮಗನ ನನಗೆ ಬಿಟ್ಟೇ ಇಲ್ಲ, ಏನೋ ಹಿಂದೆ ಇದೇವತಾವು. ಏನು ಮಾಡಕ್ಕೆ ಆಗಲಿ. ಕೇಳು ತಾತ್ಪರ್ಯ ಏನಂದ್ರೆ, ಹೆಂಗಿರ್ತದೆ ಹಂಗಿರಬೇಕಾಗ್ತದೆ. ರಾತ್ರಿ ಮನಗಬೇಕೇ, ಹಗಲು ಹೇಳಬೇಕೇ, ಎರಡೂ ತಿಳಿಲ್ಲಂದ್ರೆ ಏನು ಬೇಕು? ತಾಯಿ ತಂದಿಗಳೇ, ನಾ ಹೇಳಕತ್ತಿಲ್ಲ. ಅಮ್ಮೋಗ ಸಿದ್ಧ ಕಲಾವತಿಗೆ ಹೇಳ್ತಾನ, ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಮ್ಮ. ಇದು ಮಹಾಪಾಪ್. ಬ್ರಹ್ಮಹತ್ಯೆ ದೋಷಕ್ಕಿಂತಲೂ, ಶಿಶುಹತ್ಯೆ ದೋಷಕ್ಕಿಂತಲೂ, ಸ್ತ್ರೀ ಹತ್ಯೆ ದೋಷಕ್ಕಿಂತಲೂ, ಆ ಬಳಿಕ ಗೋಹತ್ಯೆಕ್ಕಿಂತಲೂ ಇಮ್ಮಡಿ ಪಾಪ ಇದಕ್ಕೆ ಬರುತ್ತದೆ. ಮಾ, ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ. ನಡೆ, ನಿನಗೆ ನ್ಯಾಯ ಕೊಡಿಸ್ತೀನಿ. ಕಲಾವತಿ ಅಂತ, ಯಪ್ಪ ಮತ್ತೆ ನನಗೆ ಆ ಮನೆಗೆ ನಡಿ ಅಂತೀರ? ಹೌದು, ಬರಬೇಕು. ಪರವಾಗಿಲ್ಲ ಸ್ವಾಮಿ. ಹೊರಟ್ಲು. ಊರು ಹೊಕ್ಕರು ಅಗಶಾಗಿದ್ದು. ಒಬ್ಬರು ನೋಡಿದ್ರು ಹೆಣ್ಮಕ್ಳು, ನಿಮ್ಮ ಸುದ್ದಿ ಇಷ್ಟು ಸ್ಪೀಡ್ ಅದ, ಒಮ್ಮ ನೋಡಿದ್ರಿ ಅಂದ್ರೆ ಒಂದು 10 ನಿಮಿಷದ ಇಡೀ ಊರಿ ಎದ್ದ ಮ್ಯಾಲೆ ಬೀಳುತ್ತೆ ನೋಡ್ರಿ, ಅಷ್ಟು ಸುದ್ದಿ ಆಗ್ತದೆ. ನಿಮ್ಮ ಕೈಯ ಸಿಕ್ಕ್ರೆ ಯಾವ ಟಿ ವಿ ನ್ಯೂಸ್ ಬೀಳ್ಬಿಡಿ ಸರ್. ನಮ್ಮ ಹೋಗಳು ಸುದ್ದಿ ಮಾಧ್ಯಮಕ್ಕೆ ಭಾರಿ ಈ ಕಡೆ ಬಾ ಹಿಂಗೆ ಅನ್ನರ್ದಾಗ ಅರ್ಧ ಊರಾಗಿ ಹೋಗ್ತಿರ್ತದೆ. ಏನು ಹೇಳುತ್ತೆ? ಒಬ್ಬಕ್ಕೆ ಮಗನಿಗೆ ಅಂದಳ, ತಮ್ಮ ಎಂಥ ಪ್ರಸಂಗ ಬಂದರೂ ಹೆಣತಿ ಮುಂದೆ ಖರೆ ಹೇಳಿಬಿಡಂದಳತ್ತಕ್ಕೆ. ಇವು ನಾವನಂದವ ಅಲ್ಲ, ನನ್ನ ಜೀವನ ಸಂಗಾತಿ, ನನ್ನ ಪ್ರಾಣ, ಈ ಮುದುಕಿ ಹಿಂಗೆ ಹೇಳ್ತದಲ್ಲ ಅಂತ ಅಂದವ. ಆದರೂ ಆಕೆ ಹೇಳಿದ್ಲು, ಇಲ್ಲಿ ತಮ್ಮ ಹಾಗೇನು ಮನುಷ್ಯನಾಗ ಅನುಮಾನ ಮಾಡ್ಕೋಬೇಡ, ನನ್ನ ಮಾತು ಜರಿ ಕೇಳು, ಇದೇನು ದೊಡ್ಡ ಮಾತಂತ ಬಿಟ್ಟ. ಮುಂದೊಂದು ಪ್ರಸಂಗ ಆಯ್ತು. ಅವ ಸಂಡಾಸ್ಗೆ ಹೋಗಿದ್ದ. ಸಂಡಾಸ್ ಕೂಡಾಗ ಒಂದು ಜರ ಇದು ಆತದ, ಗದ್ದಲಾತದ, ಗೊತ್ತಲ್ಲ ನಿಮಗೆ? ಆವಾಜ್ ಆಯ್ತು. ಆವಾಜಾಗ ಅವ ಕೂಡು ಕಂಟ್ಯಾಗ ಒಂದು ಕಾಗಿ ಕೂತಿತ್ತು. ಆ ಆವಾಜಕ್ಕೆ ಎದ್ದು ಹಾರಿ ಹೋಯ್ತು. ಅದು ಹೊರತು ಹಾರಿ ಹೋಯ್ತು. ಇದೇನು ದೊಡ್ಡ ಮಾತಂತ ಮನೆಗೆ ಬಂದ. ಹೆಣ್ತಿ ಒತ್ತಲು ಕುರಿಯ ಸಲ್ಕತ್ಲು. ಎಲೆ ಅಂದ. ಯಾಕ್ರಿ ಅಂದ. ಇವತ್ತು ನೋಡು, ನಾ ಸಂಡಸ್ಗೆ ಹೋಗಿದ್ಲ. ಸಂಡಸ್ಕ ಹೋದಾಗ ನನ್ನ ಮಕ್ಕಳು ಹಿಂದಿಂದ ಕಾಗಿ ಹಾರಿ ಹೋಯ್ತಂದ ನಾವು. ಈಕೆ ಏನಂದ್ಲು, ಹಿಂಗ್ರಿಯಾ ಯವ್ವ ಹ್ಯಾಂಗೆ ಹೋಯ್ತೀರಿ ಅಂದ್ಲಕ್ಕೆ. ಹ್ಯಾಂಗೆ ಹೋಯ್ತಂದ್ರೆ ಸಂಡಸ್ಕೊಂಡ್ರೆ ಕೋದೆ ಹೋಯ್ತು. ಈಕೆ ಎಲ್ಲಿ ದಮ್ ತಾಳಿಲ್ರಿ. ಹೊರಗೇನು ಬಂದಳು, ಶುರು ಮಾಡೋದು, ನಮ್ಮ ಮನೆಯವ್ರಿಲ್ಲ. ಕೇಳಿಸ್ದೇವ? ಹಾಂ, ಇದಕ್ಕೆ ಭಾಳ ಕಿವಿ ಕೋರಿ ನಿಮ್ಮ ಪುರಾಣ ಅಂದ್ರೆ ನಿಜ ಎತ್ತದ. ನಮ್ಮ ಮನೆಯವ್ರಿಲ್ಲ, ಸಂಡಾಸ್ಗೆ ಹೋಗ್ರಂತ ಅವ್ರ ಮುಕ್ಕಳಿಂದ ಕಾಗಿ ಹೋಗ್ಯದಂತ.
ಅವ್ರು ಕೇಳಿದವ್ರು ಸುಮ್ಮ ಕೊಡ್ತಾರೇನ್ರಿ? ಅಯ್ಯ ಈ ಕಡೆ ಬಾ, ಎಂದೂ ಕೇಳಾರ್ದು ಕೇಳಿವವ ನಾವು. ಕಮ ಇಲ್ಲ ಕಮ ಮ್ಯಾಗಿ ನೋಡ್ಯಾನವ ಸಂಡಾಸ್ಗೆ ಹೋಗ್ಯಾನಂತ, ಅವನ ಮುಕ್ಕಳ್ಯಾನು 3 ಕಾಗಿ ಹೋಗ್ಯಾವತ್ತ. ಇಡೀ ಊರು ಮುಗ್ಯಾರ್ದಾಗ ಅವನು ಮುಕ್ಕಳ್ಯಾನ 100 ಕಾಗಿ ಹೊರಗೆ ಬಂದು ರೀ. ಏನು ಬೆಂಕೇಶ್ವರಿ ಇವ ಅಂತ ಇಟ್ಟು ಸಣ್ಣ ಮಾತಿ ಇಟ್ಟು ದೊಡ್ಡದಾಯ್ತು. ಮತ್ತೊಂದು ಹೇಳಿದ್ರೆ ಗತಿ ಹಂಗಂದ ನಮ್ಮವ್ವ ಹೇಳೋದು ಕರೆಕ್ಟ್. ಹೇಳ್ತೀನಿ ಅವನ ಆಶಕ. ಹಂಗಾದ್ರೆ ಸಂಸಾರ ಹೆಂಗೆ ನಡೀತದೆ ಹೇಳಬೇಕಾಗ್ತದೆ. ಸುಮ್ಮನೆ ನೀವು ನಿದ್ದಿಗೆ ಬಂದಿರಿ ಅಂತ ಏನು ಹೇಳಕತ್ತಿದ್ ಮುತ್ಯ? ಯಪ್ಪ ಸಿದ್ಧಾಯಿ ಮುತ್ಯ ಅವ್ರಿಗೆ ಕಾಗಿ ಕಡೆ ಹೋಗ್ಯದ ಹೋಗ್ಬೇಕು. ನೋಡಿದಳೊಬ್ಬ ಹೆಣ್ಮಗಳು ಗೀಜಾಗ ಹೇಳಿ ಅಯ್ಯಯ್ಯ ಏ ಬಾರೇ ನೋಡಲ್ಲಿ, ಈಗ ತಾನೇ ಉಗುಳಿಸ್ಕೊಂಡು ಮೂತಿ ತುಂಬ ಉಳಿಸ್ಕೊಂಡು ನಾಚಿಕೇಡಿ ಯಾವನೋ ಒಬ್ಬ ಸಾಧು ಸ್ವಾಮಿನ ತಗೊಂಡು ಮತ್ತೆ ಊರು ಹೊಕ್ಕಳೆ. ಇಷ್ಟು ಅನ್ನರದಾಗ ಅವ್ರೇನು ಮಂದಿ ಕೂಡ್ತೀರಿ ರಗಡ. ಕರ್ಕೊಂಡು ಬಂದ ಬಪ್ಪಣ್ಣ ಕೂತ್ಕೊಂಡಿದ್ದ ಮಂಚದ ಮೇಲೆ. ಬಾಬಣ್ಣ ಮಗ ಇದ್ದ, ಆಕೆ ಕೆಲಸ ಮಾಡ್ತಿದ್ಲು ಕಲಿ ಮನೆಯಾಗ. ಏನ್ರಿ ಸ್ವಾಮಿಗಳ ಎಲ್ಲಿಯವ್ರು ನೀವು? ಯಪ್ಪ ನಾ ಹಿಂಗೆ ಸಂಚಾರ ಸಾಧು. ಮತ್ತೆ ಈಕಿನ ಯಾಕೆ ಬೆನೆಸ್ಕೊಂಡು ಬಂದ್ರಿ? ಇಲ್ಲ ಸ್ವಲ್ಪ ತಮ್ಮ ಕಡೆ ಕೆಲಸ ಇಟ್ಟು ಬಂದೆ. ನಿಮ್ಮ ಕೆಲಸನೋ ಆಕಿ ಕೆಲಸವೋ? 2. ಮರಾಯ ಆಕಿನ ಹಾಳು ಮುಖ ನಮ್ಗೆ ತೋರಿಸ್ಬೇಡ. ನಿಂದೇನಾದ್ರೂ ಇದ್ರೆ ಹೇಳು, ಅದನ್ನು ಮಾಡ್ತೀವಿ. ಸ್ವಲ್ಪ ಸಮಾಧಾನ ತಗೊಳ್ರಿ. ನಾನೊಂದು ತಮ್ಮಲ್ಲಿ ಮಾತು ಕೇಳಬೇಕಂತ ಬಂದೀನಿ. ಹೋ ಹೀಗೇನು ಹೇಳ್ರಿ? ಏನಿಲ್ಲ, ಈಕಿ ನಿಮ್ಮ ಸೊಸೆ ಅಲ್ಲ ಅಂತ ಹೊರಗೆ ಹಾಕಿರಿ. ಆಯಮ್ಮ ನಮ್ಮ ಸೊಸೆ ಅಂತ ಇಟ್ಕೊಂಡಿದ್ದೀರಿ. ಆದರೆ ನಿಜವಾಗಿರತಕ್ಕಂಥ ನಿಮ್ಮ ಮನೆ ಸೊಸೆ ಯಾರೆಂಬುದು ನಾನೊಂದಿಷ್ಟು ನ್ಯಾಯ ಮಾಡಿ ಕೊಡಲು ಬಂದಿದ್ದೇನೆ. ನೀವು ಸಮ್ಮತಿ ಕೊಟ್ಟರೆ, ನೀವು ಅನುಮತಿ ಕೊಟ್ಟರೆ, ನಿಮ್ಮ ಅಪ್ಪಣೆ ಕೊಟ್ಟರೆ ಮಾಡಿ ತೋರಿಸ್ತೀನಿ. ಆಮೇಲೆ ಆ ಸೊಸೆ ಯಾರು, ಇವ್ರು ಯಾರು ಅನ್ನುವ ನ್ಯಾಯ ಅದು ನಿಮ್ಮ ಬೈಲೇನೆ ಹೇಳಬೇಕು. ಜನರಿಗೆ ಆಶ್ಚರ್ಯ ಅನ್ನಿಸ್ತು. ಏನು ಹೇಳ್ತಾನಿವ? ಅಪ್ಪ ಒಂದು ಕಾಜಿನ ಹೂಜಿ ಇದ್ರ ತಗೊಂಡು ಬರ್ರಿ ಅಂತ ಹೇಳ್ದಾನೆ. ಅಮೋಘಸಿದ್ದೇಶ್ವರರು ತರಿಸ್ಕೊಟ್ರು. ಅದ್ರ ಬಾಯಿಗೆ ಈಗ ನಿಮ್ಮ ಇವುವಲ್ಲಿ ಸದ್ದ ಅವು ನೀರು ಕುಡಿಯವು, ಅವು ಏನಂತೀರಪ್ಪ ಶಿವಲಿಂಗಕ್ಕೂ? ಝಾರ ನೀರಿನ ಝಾರ, ಫಿಲ್ಟರ್ ನೀರಿನ ಅಂಥ ಹೂಜಿ ತರಿಸಿ ಅದಕ್ಕೆ ಮ್ಯಾಲ ಬೂಚಿತ್ತು ತೆಗದ. ಜನ ನೆರೆದಿತ್ರಿ. ಒಬ್ಬರ ಮ್ಯಾಲ ಒಬ್ರು ಬೀಳ್ಕತ್ಯ, ಒಬ್ಬರ ಮ್ಯಾಲ ಒಬ್ರು ಬೀಳ್ಕತ್ಯ. ಗೀಜಗನಹಳ್ಳಿ ಮಹಾಪಟ್ಟಣದ ತಾಯಿ ತಂದಿಗಳೇ, ಬಪ್ಪಣ್ಣ ಬಾಬಣ್ಣವರೇ, ಮನೆ ಯಜಮಾನ್ತಿ ಹಿರಿಯಳಾದಂಥ ಸುಭದ್ರ ತಾಯಿಯವರೇ, ನೆರೆದ ಜನರ ಸಮ್ಮುಖದಲ್ಲಿ ಮನೆ ಸೊಸೆ ಆರಂಭುವುದನ್ನು ನಾನು ಸ್ವಲ್ಪ ನ್ಯಾಯ ಮಾಡುತ್ತೇನೆ, ತಾವೆಲ್ಲರೂ ನೋಡಿ ನನ್ನ ಕಡೆ ಅಂತ ಹೇಳ್ತಾನೆ. ಕಲಾವತಿ ಇಬ್ಬರು ಬನ್ರಿವ ಅಂತ ಕರೆದ. ಬಂದು ನಿಂತ್ಕೊಂಡ್ರು ಅವನ ಎದುರು ಮುಂದೆ. ಅಮ್ಮ, ಒಂದು ಗುರುಸೋಮಲಿಂಗನ ಸಾಕ್ಷಿಯಾಗಿ, ಈ ದೈವ ಸಾಕ್ಷಿಯಾಗಿ ನಾನು 2 ಮಾತನ್ನು ಕೇಳ್ತೇನೆ, ಉತ್ತರ ಕೊಡ್ತೀರಾ? ಹೋ ಕೊಡ್ತೀವಿ ಸ್ವಾಮಿ ಅಂದರು. ಪರವಾಗಿಲ್ಲ ಅಮ್ಮ, ಇದೇನು ಬರಿದಾದ ಹೂಜಿ ಅದಲ್ಲ, ಖಾಲಿ ಬಾಟ್ಲಿ ಅದಲ್ಲ, ಈ ಹೂಜಿ ಒಳಗೆ ನಿಮ್ಮಿಬ್ಬರ ಪೈಕಿ ಯಾರಾದರೂ ಒಬ್ಬರು ಈ ಮನೆಯ ಸೊಸಿ ಖರೆ ಯಾರದೀರಿ ಅನ್ನೋದನ್ನು ನ್ಯಾಯಸಮ್ಮತವಾಗಿ ಇವರೆಲ್ಲರಿಗೂ ಗುರುತಾಗಬೇಕಾಗಿತ್ತು ಅಂತಂದ್ರೆ ನಿಮ್ಮೇನು ಮಾಡಬೇಕಿಬ್ಬರು ಅಂತಂದ್ರೆ, ನೀವೇನು ಉಟ್ಕೊಂಡ್ರಿಲ್ಲ ಈ ಬಟ್ಟೆ, ಇದು ಕಳೆದು ಬಿಸಾಕಬೇಕು. ಮೈ ಮೇಲೆ ತುಣುಕು ಬಟ್ಟೆ ಇರಬಾರ್ದು. ನಿಚ್ಚಿ ದಿಗಂಬರಾಗಿ ಇದೇನು ಇಟ್ಟಿರಲ್ಲ ಜನರ ಮಧ್ಯದಲ್ಲಿ ಹೂಜೆ, ಇದಕ್ಕೆ 3 ಸುತ್ತ ಹಾಕಿ
ತಲೆ ತೆಳಗೆ ಮಾಡಿ ಇದರಾಗಿಂದು ಒಳಗೆ ಹೋಗಿ ಯಾರು ಹೊರಗೆ ಬರ್ತೀರಿ ಅವರೇ ಈ ಬಪ್ಪಣ್ಣನ ಮನೆಯ ಸೊಸಿ ಬಾಬಣ್ಣನ ಹೆಂಡತಿ. ಹೇಳಿದಾಗ ಈಕಿ ಅಂದ್ಲು, ಆಕಿನ ಬೇತ್ಲ ನುಡಿತಿಲ್ರಿ ಯಾರೋ ಊರಾಗಿನವರು. ಯಾರ್ದ್ರಿ? ಕಲಾವತಿ. ಹಂಗೆ ಶರಗಿರಿತಿತ್ತಂತ ಹಿಂಗೆ ಬೇತ್ಲ ನೋಡಿತ್ತಿಲ್ಲ ಯಾರು. ಇದು ನೋಡಿದ್ಲಕ್ಕೆ ಅಯ್ಯೋ ಪುಣ್ಯಾತ್ಮ, ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು ಅಪಮಾನೂ ಆಗ್ಯದ, ಇನ್ನು ಮಾನಭಂಗನೂ ಮಾಡಾಕ್ತನ್ನಲ್ಲ. ಇದೇನಪ್ಪ, ನಾನು ಸತ್ತೋಗ್ಬಿಡ್ತಾ ಇದ್ದೆ, ನನ್ನ ಯಾಕೆ ಕರ್ಕೊಂಡು ಬಂದು ಅಂತ ಮನಸ್ಸಿನೊಳಗೆ ಐಕೆಲ್ಲ ಕತ್ಲು. ಛೇ, ಈ ಕಾರ್ಯ ಸೊಸಿ ಆದರೂ ಅಷ್ಟೇ, ನನಗೆ ಹೋದರೂ ಅಷ್ಟೇ, ನಾನುಟ್ಟ ಬಟ್ಟೆಯನ್ನು ಎಂದೂ ನಾನು ತೆಗೆಯಲ್ಲ ಅಂತ ಮತ್ತಿಷ್ಟು ಶರಗ ಹಿಂಗೆ ತುಂಬ ಹೊಸ್ಕೊಂಡು ತಲೆ ತೆಳಗೆ ಮಾಡಿ ನಿಂತ್ಕೊಂಡ್ಳು. ಕಲಿಗೆ ಸೊಸಿ ಆಗಬೇಕಾಗಿತ್ತು. ಉಟ್ಟು ಬಟ್ಟೆ ತಕ್ಷಣನ ಕಳೆದು ಬಿಸಾಕ್ತ್ರಿ, ಎಲ್ಲ ತೆಗೀತು, ದಿಗಂಬರ ಆಯಿತು. ಎಲ್ಲ ಹೆಣ್ಮಕ್ಳು ಕಣ್ಣು ಮುಸ್ಕೊಂಡ್ರು. ಇದೇನು ಮಾಡ್ತು, ಬಿರಿರ ಹೂಜಿಗೆ 3 ಸುತ್ತು ಹಾಕಿ ತಲೆ ತೆಳಗೆ ಮಾಡಿ ಒಳಗೆ ಹೋಗಿತು. ಮ್ಯಾಲ ಮೌಸಿದ್ದ ಬೂಚು ಜಡದ ಹೂಜಿನ ಬಾಯಿಗೆ ಬೂಚು ಜಡದ. ಕಲಿ ಒಳಗೆ ಸಿಕ್ಕು ಘಾತ್ ಮಾಡಿದೆಯಲ್ಲೋ, ಘಾತ್ ಮಾಡಿದೆಯಲ್ತು ಒಳಗೆ ಕೂತು ಹಲ್ಬುಲ್ ಕತ್ತು ಕಲಿಯನ್ನು ಬಂಧಿಸಿದ. ಅದಕ್ಕೆ ಅವನಿಗೊಂದು ಶ್ರುತಿಯದ, ಕಲಿಕಟ್ಟಿ ಏರಿ ಧರ್ಮನ್ಯಾಯ ಸುಳ್ಳಾದರೂ ಸಿದ್ಧಟ್ಟಿಗೆ ಸುಳ್ಳಾಗುವುದಿಲ್ಲ. ನಿಮ್ಮ ಕಲ್ಲರು ನುಡಿ ಆತವ್. ಎಲೇ ಯಾವ ಕೇಳವ, ತುದಗ ಹಿಡದ ಕೇಳಬೇಡ, ಮುಂಗೈ ಹಿಡದ ಕೇಳು. ಅರೆಕೇರರ ಮನಿ ಬ್ಯೂರಿಗೆ ಗುರುಮನಿ, ಮಾಯಿ ಮಕಣಾಪುರ ಸಿಂಹಸ್ಥಾನ ಗದ್ದಿಗೆ. ಹಾರಲಿಕ್ಕೆ ಕಾಮನ ಬೂದಿಯಲ್ಲ, ತಿರುಗಲಿಕ್ಕೆ ರಾಮನ ಬಾಣಲ್ಲ. ಕಲ್ಲೂರ ಸಿದ್ಧ ಹೇಳಿದ ಮಾತ ಕಲ್ಲರಿಯ ಮೇಲೆ ಮ್ಯಾಣದ ಗೂಡು ಚಿಡ್ದಂಗಲಿ ಗಾಳಿ ಮೇಣಿ. ಇದವನ ಪೀಠಕ. ಆಮೇಲೆ ರೈತ ಮಳೆ ಆಗು ಹೋಗು ಮುಂದಿಂದ ಹೇಳ್ತಿರ್ತಾನೆ. ಬಂಧುಗಳೇ, ಇಂಥ ಸಿದ್ಧಟಿ ಇದು. ಕಲಿಯನ್ನ ಬಂಧಿಸಿದ. ನಮ್ಮುತ್ತೇವ್ರು ಇನ್ನೊಂದು ಪದ ಹಾಡಿದ್ರು, ತಿಳಿಲಿಲ್ಲ ಮಹಾತ್ಮರ ನೆಲಿ ಹರಿದ್ರು ಮಾಯದ ಬಲಿ, ಅವರಿಗೇನೇನು ಮಾಡಲಿಲ್ಲೋ ಕಲಿ. ಸಿದ್ಲಿಂಗ ಮುತ್ಯಾಗ ಏನಾರ ಕಲಿ ಬಂದು ಹಿಡಿತೇನು? ಯಾಕೆ? ಸಿದ್ಧ ಅಲ್ಲಿ ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ತಂದೆಗಳೇ, ಬಂಧಿಸಿದ. ಜನರು ನೋಡಿದ್ರು. ಬಪ್ಪಣ್ಣನಿಗೆ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಏನೋ ಧರ್ಮ ಅರ್ಥ ಕಾಮ ಮೋಕ್ಷಗಳ ಜ್ಞಾನಿಲ್ಲದೆ, ಜ್ಞಾನ ಕಣ್ಣಿಲ್ಲದನ ನಿಜವಾದಂಥ ಸೊಸಿನ ಹೊರಗೆ ಹಾಕಿ ಕಲಿನ ಮನೆಯಾಗ ಹಾಕ್ಕೊಂಡು ಕೂತಿದ್ದಲ್ಲೋ ಬುದ್ಧಿಗೇಡಿ ಮಾನ್ಗೇಡಿ. ಅಪ್ಪ ಬಯ್ಯಾಕತ್ತ. ಬಪ್ಪಣ್ಣ ತಲೆ ತೆಳಗೆ ಮಾಡಿ ಕೈ ಜೋಡಿಸಿ ಗದಗದ ನಡಗಲ್ಕತ್ತ. ಯಪ್ಪ, ತಪ್ಪಾಯಿತು ತಂದೆ, ನೀನು 3 ಕಣ್ಣಿನವ, ನಾನು 2 ಕಣ್ಣಿನವ, ನನಗೇಗೆ ಸಾಧ್ಯ ತಂದೆ? ನಾನು ಆಚರಣೆ ಮಾಡಿದ ಧರ್ಮ ನನ್ನನ್ನು ಕಾಯಿತು. ಯಪ್ಪ ಕ್ಷಮಾ ಮಾಡು, ಆಶೀರ್ವಾದ ಮಾಡು ಅಂತ ಶರಗೊಡ್ಡಿ ಬೇಡ್ಕೋತಾನೆ. ಸುಭದ್ರ ತಾಯಿ ಅಂದ್ಲು, ಯಪ್ಪ ನನ್ನ ಸಂಸಾರದ ಚಕಡಿಯೇ 2 ಗಾಲಿಗಳ ಒಂದು ಕೀಲನ್ನು ಉಚ್ಚಿನ ಗಾಡಿ ಹೋಗಿ ಬೀಳ್ತಿತ್ತು. ಯೋಗ್ಯ ಸಮಯಕ್ಕೆ ಬಂದು ಆ ಕೀಲ ಹಾಕಿ ನನ್ನ ಬದುಕನ್ನು ಬದುಕಿಸಿದ್ರೆ ನನ್ನಪ್ಪ ಸಾಷ್ಟಂಗ ಹಾಕಿದ್ರು. ಕಲಾವತಿನ ಎಲ್ಲರೂ ಅಪ್ಕೊಂಡ್ರು. ಅಮ್ಮ, ಅರಿಯದ ಅಜ್ಞಾನಿಗಳು ಕಲಿಯ ಪ್ರಭಾವದಿಂದ ನಿನ್ನೆಲ್ಲ ಅಂದಿವಲ್ಲ ಮಗ, ಅಪ್ಪ ನೀನು ಉಡಿಯೊಳಗೆ ಹಾಕೋರಮ್ಮ ಅಂತೆ ಪ್ರೀತಿಯಿಂದ ಮನ್ಯಾಗ ತಗೊಂಡ್ರು. ಅವಾಗ ಬಪ್ಪಣ್ಣ ಹೇಳ್ತಾನೆ, ಯಪ್ಪ ಇಂಥ ನ್ಯಾಯ ಇದು ಜಗತ್ತಿನೊಳಗೆ
ಯಾವ ಗೌಡಗೂ ಸಾಧ್ಯ ಇಲ್ಲ. ನೀ ಊರುಗೌಡ ಅಲ್ಲ, ನೀ ನಾಡಗೌಡ ಯಪ್ಪ. ತಾಯಿ ತಂದೆಗಳಿಗೆ ನೆನಪಿರಲಿ, ಅಮೋಘ ಸಿದ್ಧನಿಗೆ ನಾಡಗೌಡ ಅಂತ ಹೆಸರು ಬಂದದ್ದು ಅಲ್ಲೇ. ಒಡೆಯ ಅಂತ ಬಂದದ್ದು ಪಾಂಡವರ ಮನೆಯೊಳಗೆ. ಪ್ರತಿಯೊಂದು ಮನುಷ್ಯನಿಗೆ ಹೆಸರು ಬರಬೇಕು ಕಾರಣ ಅಂತಂದರೆ ಅವರ ಮಾಡಿದ ಕೃತ್ಯದಿಂದ ಬರುತ್ತೆ. ಈಗ ನಮ್ಮ ಕಕ್ಕಳ ಮೇಲೆ ಚನ್ನಬಸಪ್ಪ ಗೌಡ್ರ ಹೆಸರು ಎಲ್ಲರೂ ಹೇಳ್ತಿರ್ತಾರೆ. ಏನ್ರಿ ಅವ್ರು ಮುತ್ಯ ಇಡೀ ಊರೆಲ್ಲ ಇರತಕ್ಕಂಥ ಗುಡಿ ಅವ್ರ ಕೈ ಮೇಲೆ ಆಗ್ಯಾವ ಅಂತ ಹೇಳ್ತಾರೆ. ಸುಮ್ಮನೆ ಹಂಗೆ ಹೆಸರು ಬರುತ್ತದೆ. ಮಾಡಿದ್ರೆ ಬರುತ್ತದೆ, ಮಾಡಿದ್ರೆ ಬರುತ್ತದೆ. ದೇವ್ರ ಕೆಲಸ ಮಾಡ್ಕೋತ ಹೋದಂಗೆ ದೇವ್ರು ತನ್ನಂಗೆ ಮಾಡ್ಕೋತಾನ, ಅವನಿಗೆ ದೇವರೇ ಮಾಡ್ತಾನ. ನೇಮದ ನೋಡಿರ್ಬೇಕಾದ್ರೆ ನೀವು ಪಂಚಾಯಿತಿ ಮನುಷ್ಯ ಎಮ್ ಎಲ್ ಎ ಕೂಡ ಸಂಘ ಮಾಡೋದಂದ್ರೆ ಇಂದಿಲ್ಲ ನಾಳೆ ಒಂದು ಸಲ ಅಲ್ಲಿಗೆ ಹೋಗುತ್ತಾನಂತ ತಿಳ್ಕೋಬೇಕು. ಆ ಸಂಸ್ಕಾರವನಲ್ಲಿ ಬರುತ್ತದೆ, ರಾಜ್ಯದ ಕೋಶ ಗೊತ್ತಾಗ್ತದೆ. ಬಂಧುಗಳೇ, ಹಾಗ ಅಮೋಘ ಸಿದ್ದೇಶ್ವರನಿಗೆ ಮುಗ್ಧ ಕಂಠದಿಂದ ಹೊಗಳ್ತಾನ, ಅಪ್ಪ ನೀ ಊರಗೌಡಲ್ಲ ನಾಡಗೌಡ ನನ್ನಪ್ಪ, ನನ್ನ ಬದುಕು ಬಂಗಾರ ಮಾಡಿದಿ, ನಾನು ನಿನ್ನ ಯಾವತ್ತೂ ಮರಿದಿಲ್ಲ ಅಂಥೇಳಿ ನಮಸ್ಕರಿಸಿ, ಅಪ್ಪ ನಿನ್ನ ಸ್ಥಾನವಾಗುವುದು ನಿಮ್ಮ ಶ್ರೀಮಠ ಎಲ್ಲಿ, ನನ್ನ ವಂಶ ಪರಂಪರವಾಗಿ ನಾನು ನಿಮ್ಮ ಪರಮ ಭಕ್ತನಾಗುತ್ತೇನೆ ಅಂತ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಂಡು ಆ ತಾಯಿಗೆ ಸೊಸೆಯನ್ನಾಗಿ ಮನೆ ಸೇರಿಸಿಬಿಟ್ಟ ಅಪ್ಪ ಅಮೋಘ ಸಿದ್ದೇಶ್ವರ. ಧರ್ಮವನ್ನ ಕಲ್ಪಿಸಿಕೊಟ್ಟ, ತರಿಸಿಕೊಟ್ಟ. ಬಳಿಕ ಮುಮ್ಮೆಟ್ಟುಗುಡ್ಡಪ್ಪ ನನ್ನ ಸ್ಥಾನ, ನಂದೇನು ಮಠ ಅದೇನಿಲ್ಲ, ನಾ ಬರೇ ಒಂದು ಕಲ್ಲದ ನನ್ನ ಗದ್ದಿಗೆ, ಅದ್ರ ಮ್ಯಾಲ ಮುಳ್ಳು ಆಸನದ, ಸದಾ ಗುರು ಧ್ಯಾನ ಮಾಡ್ಕೋತಿರ್ತೀನಿ. ಇಂಥ ಪ್ರಸಂಗ ಬಂದಾಗ ಬಾರಪ್ಪ ನಿನಗೆಲ್ಲ ಒಳ್ಳೆಯದಾಗ್ತದಂತ ಅಭಯ ಆಶೀರ್ವಾದ ಮಾಡಿ ಅಪ್ಪ ಹೊರಟಿದ್ದ. ಯಾಕಡಿಂದ ಹೊಂಟಿದ್ದ ಅಂತಂದ್ರೆ, ಈಗ ಗುಡ್ಡದ ಮಗ್ಗಲ್ಗೆ ಇಟಂಗಿ ಹಾಳ ಅಂತ ಬರುತ್ತದೆ. ಗುಡ್ಡಾಪುರಕ್ಕೆ ನಡ್ಕೋತ ಹೋಗೋರು ನೋಡ್ತಾರೆ ನೋಡ್ರಿ, ಆ ಹಾದ್ಯಾಗ ಹತ್ತದೇವ ಅಮ್ಮ, ಅದು ಇಟಂಗಿ ಹಾಳ. ಆ ಊರ ಮೇಲಿಂದ ಹೊರಟಿದ್ರಿ ಇವ್ರಿ. ಹೊರಟಿದ್ರು ಸ್ವಲ್ಪ ಮುಂಗಾರಿ ಮಳೆಗಳೆಲ್ಲ ಹೋಗಿದ್ದು ಅಂತ್ರಿ. ಇವೇನು ಇರ್ತಾವಲ್ಲ ಮುಂಜಾನೆಲ್ಲ 27 ನಕ್ಷತ್ರದೊಳಗೆ ಸುಮಾರು ಒಂದು 12-13 ಮಳೆ ಹೋಗಿವ್ರಿ. ಹೋದಾಗ ಭೀಕರವಾದಂಥ ಬರಗಾಲ, ಉರಿ ಬಿಸಿಲ, ತಂಡಗೆ ಆಗಿಲ್ಲ, ಗಿಡಗಳೆಲ್ಲ ಒಣಗೂ ಪ್ರಸಂಗ, ಕರೆಬಾವಿಗಳೆಲ್ಲ ಬತ್ತಿದ್ದು ಅಂತ ನಿಕಟವಾದ ಪ್ರಸಂಗದಲ್ಲಿ ಸಾಧು ಮೂರ್ತಿ ಹೆಗಲ ಮ್ಯಾಗ ಜಾಡಿ, ಕೈಯೊಳಗೆ 4 ಬೆತ್ತ, ಕಾಲೊಳಗೆ ಆಮಗಿ, ಹಣಿ ಮ್ಯಾಲ ತ್ರಿಪುಂಡ ಧಾರಣ ಭಸ್ಮ, ಜಟಜೂಟಧಾರಿಯಾಗಿರ್ತಕ್ಕಂಥ ಅಮೋಘ ಸಿದ್ಧ ಹೊರಟಿದ್ದ. ಊರಾಗ ಒಂದಿಷ್ಟು ಕಟ್ಟಿ ಕಂಪನಿ ಅಂತ ಇರ್ತಾವೆ, ಇಲ್ಲೇನು ಇರ್ಲಿಕ್ಕಿಲ್ಲ, ನಾ ಕಡ್ದು ಹೇಳ್ತೀನಿ. ಕಟ್ಟಿ ಕಂಪನಿ ಅಂದ್ರೆ ಅವ್ರು ಎದ್ದೆಂದು ಅಡ್ಡದ ಕಡ್ಡಿ ಎತ್ತಿಡೋರಲ್ಲ, ಹೆಂಡತಿ ಮಕ್ಕಳದ ಚಿಂತೆ ಮಾಡೋರಲ್ಲ. ಬಳಿಕ ಅವರಿಗೇನು ಧರ್ಮನೂ ಗೊತ್ತಿಲ್ಲ, ಸಮಾಜನೂ ಗೊತ್ತಿಲ್ಲ, ದೇವ್ರನ್ನೂ ಗೊತ್ತಿಲ್ಲ, ದಾನನೂ ಗೊತ್ತಿಲ್ಲ, ಪರೋಪಕಾರನೂ ಗೊತ್ತಿಲ್ಲ, ಪುಣ್ಯನೂ ಗೊತ್ತಿಲ್ಲ. ಕಮ್ಮಗೆ ಹೆಂಡತಿ ದುಡಿದು ತಿನ್ನೋದು, ಕಟ್ಟಿ ಮೇಲೆ ಕುಂಡ್ರೋದು, ಎಲ್ಲ ಜಗಸುದ್ದಿ ಮಾತಾಡೋದು. ಇವ್ರಿಗೇನಂತಾರೆ ಕಟ್ಟಿ ಕಂಪ್ನಿ ಅಂತ ಕರೀತಾರೆ. ನಮ್ಮ ಕಕ್ಕಳಿ ಮೇಲೆ ಹಾಗಿಲ್ಲ, ಇದು ಸಮೃದ್ಧಿಯಾದಂಥ ದುಡಿಯುವ ಜನ. ನಾನು ನೋಡ್ತೀನಿ ಎಲ್ಲರನ್ನ, ಅದು ನೀವು ಹೊಗಳ್ತೇನೆ ಅಂತಲ್ಲ, ನನಗೆ ಹೊಲ ನೋಡೋದು ಮಾಡೋದು ನೋಡೋದು ಭಾಳ ಸಂತೋಷ ರೀ. ಯಾವಾಗಲೂ ಕೂಡ ಅವ್ರು ಏನಾರು ಚಲೋ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರ ಬೆನ್ನ ಮೇಲೆ ಕೈಯಾಡಿಸಿ ಆಶೀರ್ವಾದ ಮಾಡ್ತೀನಿ ರೀ. ನಾ ಯಾವಾಗಲೂ ಕೂಡ ಇದ್ದು ಒಬ್ಬೇನಂದದ್ರಾಗ ಇರೋವ್ರಲ್ಲ ಹಂಗೆ ಒಳಗೆ ಚಲೋ ಮನುಷ್ಯರು ಇದ್ದಿರ್ತಾರೆ. ಯಪ್ಪ ಅಲ್ಲಿ ಒಬ್ರು ಯಾರೋ ಅಪ್ಪವ್ರು ಹೊಂಟಾರ, ಇದೇನಪ್ಪ ಬೆಂಕಿ ಆಗ್ಯದ ಜಗತ್ತು, ಮಳಿ ಇಲ್ಲ, ಒಂದಿಷ್ಟು ಮಳಿ ಕೇಳನಂತ ಒಬ್ಬಂದ. ಒಬ್ಬೇನಂದ, ಅದೇನೋ ಅಂತಾರಲ್ಲ ತೆಳಗಿನ ದೇವ್ರ, ಅದು ಮುಂದೆ ನಾನಲ್ಲ. ಇಂಥವೆಲ್ಲ ಮಳಿ ಹೇಳ್ತಾವೇನೋ, ಹೊಟ್ಟಿಗಾಗಿ ತಿರುಗ್ತಾವೆ ಜಗ ಎಲ್ಲ ಜೋಳಿಗೆ ಹಾಕ್ಕೊಂಡ ಈ ಮಳಿ ಕೇಳತ್ತಂತ ಮಳಿ ಅಂತೂ ಒಬ್ಬಂದ. ಇವರಿಬ್ಬರು ಮಾತು ಅವನಿಗೆ ಕೇಳಿಸ್ತು. ಯಾರಿಗಿರಿ?
ಅಪ್ಪ ನಾಡಗೌಡ ಅಮೋಘಸಿದ್ದನಿಗೆ ಕೇಳಿಸ್ತು. ಇನ್ನು ಇವನ್ ಮಾತು ಕೇಳಿ ಮಳಿ ಕೊಡ್ಬೇಕ ಏನೋ ಒಂದು ಮಾತು ಕೇಳಿ ಬಿಡ್ಬೇಕ? ನೀವು ಹೇಳ್ರಿ. ಅವ ಮನಸ್ಸು ನೋಶ್ಯಾನ, ಇವ ಮನಸ್ಸ ಅರಳಿಸ್ಯಾನ. ಎಷ್ಟು ಫರಕ ಶಬ್ದನಾಗ. ಅಂದ ಕೂಡಲೇ ಹಾಗೆಲ್ಲ ಅನ್ಬಾರ್ದು ಅಂದವನ ಅವ ಎದ್ದು ಬಂದು ಇವನಿಗೆ ಕಾಲ ಮೇಲೆ ಬೀಳ್ತಾನೆ. ಬಿದ್ದು, ಯಪ್ಪ ಆಕಾಶ ಕಡೆ ಮುಖ ಮಾಡಿ ಅಂತಾನ. ಇಂಥ ಬಿಸಿಲಿನೊಳಗೆ ನಾವೇನಾರ ತಿಂದು ಬದುಕಿವಿ, ಪಶು ಪಕ್ಷಿ ಪ್ರಾಣಿ ಹೇಗೆ ಬದುಕಬೇಕಪ್ಪ ತಂದೆ? ಮಳೆ ಆಗ್ತದ ಇಲ್ಲ ಅಂತ ಕೇಳ್ತಾನೆ. ಅಷ್ಟೊತ್ತಿನೊಳಗೆ ಅಮೋಘಸಿದ್ದೇಶ್ವರು ಹೇಳಿದ್ರು, 3 ದಿವಸ ಬಿಟ್ಟು ಬರ್ತದಪ್ಪ, ಚಿಂತೆ ಮಾಡಬೇಡಂದ್ರು. ಮೊಟ್ಟ ಮೊದಲಿಗೆ ಭೂಲೋಕಕ್ಕೆ ಬಂದ ಬಳಿಕ ಮಳೆ ಕೊಟ್ಟದ್ದೇ ಇಟಂಗಿ ಹಾಳು. ಆಯ್ತಂತ ಸಂತೋಷಪಟ್ಟ. ಅವ ಹಂಗನ ಬೆನ್ನತ್ತಿ ಹೊಂಟವನಿಗೆ. ಇವೇನು ಭಕ್ತಿದ್ದಲ್ಲ. ಹೊರಟ, ಊರು ದಾಟ್ತಿದ್ದ, ಹೊಳ್ಳಿ ನೋಡ್ದ, ಇನ್ನೂ ಹೊಂಟಿ ಏನೋ, ಹೋಗಿ ಸಾಕಂಥೇಳಿ ಅವನಿಗೆ ಶಬ್ದದಲ್ಲೇ 3 ದಿನ ಅಂದಿದ. ಆದರೆ ಹೋಗಾಗಿ ಹಿಂಗೆ 3 ಬೆರಳು ಮಾಡಿ ತೋರಿಸ್ದ. ಮುಮ್ಮೆಟ್ಟ ಗುಡ್ಡಕ್ಕಿನ್ನ ಹೋಗಿ ಗದ್ಗಿ ಮ್ಯಾಲ ಕೂತಿಲ್ಲ. ಬರಿದಾದ ಆಕಾಶ, ನೀಲಿ ಆಕಾಶ, ಒಂದಿಷ್ಟ ಮಾಡನ್ನು ಬಂದಂಗ ಆತಂತ. ಇಡೀ ಮುಗಲೆಲ್ಲ ಕಪ್ಪಾಯಿತು. ಗುಡುಗು ಮಿಂಚಿನ ಅರ್ಭಟ, ಘನ ಘೋರವಾಗಿರತಕ್ಕಂಥ ಕಲ್ಲಿನಂಗ ಮಳೆ ಸುರಿದು ಕೆರೆ ಹಳ್ಳ ಬಾವಿಗಳೆಲ್ಲ ತುಂಬಿ ಹರಿಯಾಕತ್ತುವಂತೆ ಆ ಭಕ್ತರ ಇಟಂಗಿ ಹಾಳಕ್ಕೆ ಬಂದು, ಯಪ್ಪ ನಿನ್ನಿಂದ ಉದ್ಧಾರ ಆದೀವಿ ತಂದೆ, ಬದುಕಿದ್ದೀವಿ, ಅದಕ್ಕೆ ನೀವು ನಮಗೆ ನಿಮ್ಮ ಮಠ ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತಂದಾಗ ಅಪ್ಪ ಅಮೋಘಸಿದ್ದೇಶ್ವರ ಹೇಳ್ತಾನ, ತಮ್ಮ ಬೇರೆ ಕಡೆ ಏನು ನೋಡಬೇಡ್ರಿ, ಯಾವ ಜಾಗದಾಗ ನೀನು ನಿಂತ್ಕೊಂಡು ನಮಸ್ಕಾರ ಮಾಡಿ ನನಗೆ ಮಳಿ ಕಳಿ ನೋಡು, ಅಲ್ಲೇ ಮಠ ಆಗ್ತದೆ ಹೋಗಂತ ಹೇಳಿದ್ರು. ಈಗ ಸದ್ಯ ಅಮೋಘಸಿದ್ದೇಶ್ವರ ಆ ಮಳೆಯನ್ನು ಕೊಟ್ಟ ಜಾಗಕ್ಕೆ ಅಲ್ಲಿ ಅಮೋಘಸಿದ್ದನ ಮಠ ಮೊಟ್ಟ ಮೊದಲಿಗೆ ಮುಮ್ಮೆಟ್ಟು ಗುಡ್ಡ ಬಿಟ್ಟು 2ನೇ ಮಠ ಆಗಿದ್ದು ಭಾರತ ದೇಶದೊಳಗೆ ಇಟಂಗಿ ಹಾಳದ ಮಠ. ನಂತರ ಅವೆಲ್ಲ ಹೆಂಗಾಗ್ಯಾವ ಅನ್ನೋದು ಪುರಾಣದಾಗ ಬರ್ತದ ತಾಯಿ ತಂದಿಗಳೇ. ಅಂಥ ಅಪ್ಪ ಲೀಲೆಯನ್ನು ಮಾಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಆಶೀನಾಗ್ತಾನೆ. ಈ ಕಡೆ ಮಕಣಾಪುರದಲ್ಲಿ ನೀನು ನೋಡಿರಲ್ಲ, ಪದ್ಮಾವತಿ ಅವರ ಅತ್ತಿಗೆ, ಅವರಪ್ಪ ನಾಗರಾಯ ಕಡುಬಡವಿದ್ರಿ, ದನಗಾಯಿ ಕುರಿಗಾಯಿ ಅದರ ಮೇಲಿಂದ ಜೀವನ ಮಾಡ್ತಾ ಇದ್ದ. ಆದರೆ ಅಮೋಘಸಿದ್ದೇಶ್ವರರು ಸೇವಾ ಮಾಡಿದ ಸತ್ಫಲದಿಂದ ತಿಪ್ಪಿಯೊಳಗೈಕ್ಯವಾದಂಥ ಶಿವಲಿಂಗ ಮ್ಯಾಲ್ ಬಂದು ಆಶೀರ್ವಾದ ಮಾಡಿದ ತದ್ನಿಮಿತ್ಯ ಕುರಿ ಹಿಕ್ಕಿ ಕಾಳೆಲ್ಲ ಮುತ್ತು ರತ್ನ ಆಗಿದ್ದು ಆತ ಸಂಗ್ರಹಿಸಿ ಗೀಜಗನಹಳ್ಳಿ ಪಟ್ಟಣ ಕೊಯ್ದು ಮಾರಿ ಆಗರ್ಭ ಶ್ರೀಮಂತನಾದ. 7 ಹಟ್ಟಿಗಳಿಗೆಲ್ಲ ಅನಾನುಕೂಲ ಪರಿಸ್ಥಿತಿಯಲ್ಲಿ ಅಪ್ರಾಸಂಗಿಕವಾಗಿ ಏನ ಅಡೆತಡೆಗಳನ್ನು ಬಂದಾಗ ಅವರಿಗೆಲ್ಲ ದವಸ ಧಾನ್ಯ, ಸಂಪತ್ತ, ಬಂಗಾರ ಇದನ್ನೆಲ್ಲ ಸಹಕಾರ ಮಾಡೋದು ನೋಡಿ ಅವರಿಗೆ ಅವರೆಲ್ಲ ಏನು ಮಾಡಿದರು ಅಂತಂದ್ರೆ, ಇವನೊಬ್ಬ ನಮ್ಮ ಪಾಲಿನ ದೇವರು, ನಮ್ಮ ಪಾಲಿನ ಮಹಾರಾಜ, ನಮ್ಮ ಒಡೆಯ ಅಂತ 7 ಊರಿನ ಜನ ಮಾತಾಡಿಕೊಂಡು ಇನ್ಮೇಲೆ ಈ ಎಲ್ಲ ಕೂಡಿ ಪಂಚಾಯಿತಿ ಒಂದೇ ಮಾಡೋದು ಅಂಥೇಳಿ 7 ಹಟ್ಟಿಯ ಗೌಡಕಿ ಸ್ಥಾನ ಗೌಡನಿಗೆ ಕೊಟ್ಟು ಅದು ಮಕಣಾಪುರಕ್ಕೆ ಇಟ್ಟರು. ಆ ಬಳಿಕ ಅಧಿಕಾರ ಪ್ರಾಪ್ತ ಆಯ್ತ್ರಿ ಇವರಿಗೆ. ಏನಾತ್ರಪ್ಪ ಅಧಿಕಾರ. ಸೊಸಿ ಬರೋಕ್ಕಿಂತ ಮೊದಲು ಅತ್ತೇನು ಅಧಿಕಾರ ಇತ್ತೇನಪ್ಪ? ಮಗ ಹುಟ್ಟೋಕ್ಕಿಂತ ಮೊದಲು ಅಪ್ಪ ಅವ್ವ ಅಂತಂತೀರಿ ಏನು? ಯಾರಿಗಾರೆ ಅಂದಾರೇನಪ್ಪ? ಶಿವಲಿಂಗ ಅಂದಿಲ್ಲ. ಎಲ್ಲನ ಆ ಬಂದ ಬಳಕ
ಬಂದ ಬಳಕ ಯಾಕೆ ಬಂದೈತಿ ಯಾಕೆ ಅಂತಾರ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕಾಗ್ತದೆ. ಈಗ ನನಗಂತೀರಿ ನೀವು ಏನಂತ, ಯಪ್ಪ ಭಾರಿ ಭಾರಿ ಶಾಣ್ಯಾನ ಮುತ್ಯ, ಭಾರಿ ಹೇಳ್ತಾನ, ಅವನಂಗೆ ಹೇಳೋರು ಯಾರೂ ಇಲ್ಲ, ಅವನಂಗೆ ಧನಿ ಯಾರ್ದಿಲ್ಲ, ಹಿಂಗೆ ಅಂತೀರಿ ನೀವು. ಇದೇನು ಅಂತೀರಿ ಅಂದ್ರೆ ಸಂತೋಷವಾಗಿ ಅಂತೀರಿ. ಆದರೆ ಅದು ನಾವು ಉಲ್ಟಾ ತಿಳ್ಕೊತೀವ್ರಿ. ಏನಂತ ಹಿಂಗೆ ಅಲ್ಲಕತ್ಯಾರಂದ್ರೆ ಬಹುತೇಕ ನನ್ನಷ್ಟು ದೊಡ್ಡವರು, ಆ ಬಳಿಕ ನನ್ನಂಗೆ ಹೇಳವ, ಹಿಂಗೆ ಶುರು ಆಗ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಹೊಗಳಿ 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 ಎನ್ನನ್ನ ಹೊನ್ನ ಸೂಲಕ್ಕೆ ಎಳೆಯದಿರಯ್ಯ. ಹೊಗಳಿಸ್ಕೊಳ್ಳೋದು ಭಾಳ ಡೇಂಜರ್ ಅದ. ಒಂದು ಸಲ ಹೊಗಳಿಸ್ಕೊಳ್ಳೋದು ಹೆಂಗದಂತಂದ್ರೆ ನಾವು ಮಾಡಿದ ಪುಣ್ಯ ನುಂಗುತ್ತದ. ಲಕ್ಷ್ಯದಾಗಿರಲಿ ನಿಮಗೆಲ್ಲ, ನಾವೇನು ಕಾರ್ಯ ಮಾಡ್ತೀವಲ್ಲ ಅದು ಏನಾಗ್ತದಂದ್ರೆ ಹೊಗಳೋದನ್ನು ಕೇಳಿ ಸಂತೋಷದಿಂದ ಇದ್ದೀವಿ ಅಂತಂದ್ರೆ ನಾವು ಮಾಡಿದ್ದೆಲ್ಲ ನುಂಗುತ್ತದೆ. ನಮ್ಮ ಕಪಾಟ ನಮ್ಮ ಬ್ಯಾಂಕ ಖಾಲೇ ಮಾಡುತ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ತನ್ನ ಬಣ್ಣಿಸಲು ಬೇಡ, ತನ್ನ ಬಣ್ಣಿಸಲು ಬೇಡ. ಅದಕ್ಕೆ ಯಾರ್ಯಾರು ಹೊಗಳಕ್ಕತ್ತರಂದ್ರೆ ಅವ್ರ ಮುಂದೆ ನಿಂದಿರಬಾರ್ದಂತ, ಬೈಯಾಕತ್ತರಂದ್ರೆ ಎದ್ರ ನಿತ್ಯ ಬಯಸ್ಕೋಬೇಕಂತ ನಮ್ಮ ಶಾಸ್ತ್ರ ಹೇಳ್ತದೆ. ನೀವು ಹೊಗಳಿದ್ರೆ ಚಲೋ ಅಂತೀರಿ, ಹೊಗಳ್ತಾರವ್ರು ಎದ್ರ ಕಾಲ ಗೊತ್ತೇನ್ರಿ? ಕಟುಕನೊಬ್ಬ ಕುರಿಯನ್ನು ತಂದು ಬಜಾರದಂದು ಮನ್ಯಾಗ ತಂದು ಕಟ್ಟ್ಯಾನ, ಅದಕ್ಕೆ ಕಾಳಿಟ್ಟಾನ, ಅತ್ಯಂತ ಅತ್ಯಂತ ಕುರಿಗಾಯಿ ಮನುಷ್ಯ ಪೂಜಾರಿ ತಿನ್ನಿಸುವಕ್ಕಿಂತಲೂ ಚಲೋ ತಪ್ಪಲ ತಂದು ಕಟ್ಟ್ಯಾನ. ಕುರಿ ಎತ್ತಂತ ಎಷ್ಟು ದಿನ ಅವನು ಕಟಕನ ಕೈಯಾಗಿದ್ದು, ಯಪ್ಪ ನಾ ಸ್ವರ್ಗಕ್ಕೆ ಬಂದು ಬಿದ್ನಲ್ಲ ಅಂತ ಕುರಿ ಅಂತಿತ್ತಂತ. ಇವ ಮುಂಜಾನೆ ಕೊಯ್ಯಾವದಾನ, ಮುಂಜಾನೆ ಕೊಯ್ಯಾವದಾನ. ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಂಡುಡುವುದು ತಂದು ಕೊಡತನಕ, ಉಂಡುಡುವುದು ತಂದು ಕೊಡದಿದ್ದ ಕಾಲಕ್ಕೆ ಕಡದಾಡಿ ಬರುತ್ತಾಳ ಅಗಸಿ ಬಾಗಲಕ್ಕೆ. ಯಾವ ಪದಪ್ಪ ಇದು ಭಜನೆಯಾಗ? ಎಂಥ ಹಾಡಪ್ಪ. ಅನ್ನವ ತನ್ನಲ್ಲಿರುವ ತನಕ ಎಲ್ಲರ ನನ್ನವರು. ಜೀವನದೊಳಗೆ ಅನುಭವ ಮಾಡ್ಕೋಬೇಕ್ರಿ ಅವ್ವ. ನಾವು ಬರೀ ಬೆಳ್ಳಿ ಬಂಗಾರ ಸೀರೆ ತಿಂಡಿ ತೀರ್ಸ ಅಂತ ಸುಖ ಅಲ್ಲ, ಅನುಭವ ಮಾಡಿಕೊಂಡ್ರಿ ಅಂದರೆ ಸಾರ್ಥಕ ಆಯಿತು ಜೀವನ, ಸಾರ್ಥಕ ಆಯಿತು. ಒಂದು ಭೀಮ್ ಪ್ಲಾಸ್ದಾಗ ಹಾಡೋದು ಹಾಡ್ತೀನಿ. ಏನು ಹೇಳಕತ್ತಿ ವಿಷಯಪ್ಪ? ವಿಷಯ ನಡೆದಿದೆ. ಸುಮ್ಮ ಹೊಗಳ್ತಾರೆ ನೋಡಿರ್ಬೇಕಾರೆ ನೀವು. ನಿಮಗೊಂದು 1000 ರೂಪಾಯಿ ಬೇಕಾಗಿ ಅಂದ್ರೆ ಭಗವಂತರ ಗೌಡ ಇಡೀ ನಮ್ಮ 3 ಜನ ಅದಲ್ಲ, ಕೆಟ್ಟ ಸುಮಾರು. ನೀ ಸಾಕ್ಷಾತ್ ಭಗವಂತ, ನಿನ್ನ ಹೆಸರು ಭಗವಂತನೇ ನೀ. ಹಿಂಗತ್ತಾರ. ಎಲ್ಲಿ ತನಕ 1000 ರೂಪಾಯಿ ತೊಗೊಳ್ತಾನ. ತೊಗೊಂಡು ಬಳಕ ಏ ತಮ್ಮ ಮೊನ್ನೆ 1000 ರೂಪಾಯಿ ಇದ್ದಿದ್ದಲ್ಲೋ, ಮತ್ತು ಏನು ಕೊಳ್ಳೇ ಇಲ್ಲ ಅಂತಂದು. ಹಾಂ ಹಾಂ ರೀ ಸೌಕರ್ಯ ಬರೋವ್ರಿ, ಕೊಡ್ತೀನಿ ಮತ್ತೆ 2 ಸಲ ಕೇಳ, ಏನು ಬೆಂಗಡಿಗೆ ಚೆನ್ನೋಪ್ಪ, ಏನು ಬೆಂಗಡಿಗೆ ಚೆನ್ನೋಪ್ಪ. ಸರ್ವಜ್ಞ ಹೇಳ್ತಾನೆ, ಕುಂಡಿಗೆ ಚೇಳ ಕಡದಂತೆ. ಭಾಳ ಮಜಾ ಅದ. ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಇವ ಯಾವ ಎಲ್ಯವ ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ. ಬಂದು 10 ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ.
ನಾ ಬಂದ ಬಾಳ ದಿವಸಾಯ್ತು ನನಗ್ಯಾರು ಹೇಳೇ ಇಲ್ಲ, ಯಾವ ಎಲ್ಯಾವ ನನಗ ಗುರುತೇ ಇಲ್ಲ. ಬಂದು ಬಾಳ ದಿವಸಾಯ್ತು ನನಗ್ಯಾರು ಹೇಳೇ ಇಲ್ಲ, ನಾ ಬಂದ ಬಾಳ ದಿವಸಾಯ್ತು ನನಗ್ಯಾರು ಹೇಳೇ ಇಲ್ಲ. ಬಹಳ ಗಟ್ಟಿ ಹೇಳ್ತಾನ್ರಿ ಗುರು. ಹುಟ್ಟೇ ಇಲ್ಲ ಯಾರು ಸತ್ತಿಲ್ಲ, ಹುಟ್ಟೇ ಇಲ್ಲ ಯಾರು ಸತ್ತಿಲ್ಲ. ಹುಟ್ಟು ಸಾವು ಅವನಿಗೆ ಬಿಟ್ಟಿಲ್ಲ, ಹುಟ್ಟು ಸಾವು ನಂಬಿಲ್ಲ ನಂಬಿಗಿನೇ ಇಲ್ಲ. ನಂಬುದಂಗ ತೋರಿಸ್ತಾರ ಖರೆ, ಒಂದು ರಾತ್ರಿಯಾಗ ಬದಲಾಗ್ತಾರ್ರಿ ಭಗವಂತರೇ ಗೌಡ್ರು. ಪಂಚಾಯತ್ ಇಲೆಕ್ಷನ್ ಗೊತ್ತಾಗುತ್ತೆ. ಒಂದು ದಾರುದು ಬಾಟ್ಲಿ ಕಾಲಾಗ ಬಂಗಾರದಂತ ಮನುಷ್ಯ ಕೆಡುತ್ತಾರ. ನಂಬಿಲ್ಲ ನಂಬಿಗಿನೇ ಇಲ್ಲ, ತಿಳಿದು ನೋಡಿದರೆ ಯಾರಿಗೆ ಯಾರಿಲ್ಲ, ತಿಳ್ಕೊಂಡು ನೋಡಿದರೆ ಯಾರಿಗೆ ಯಾರಿಲ್ಲ. ಇವ ಯಾವ ಎಲ್ಯಾವ ಹುಟ್ಟೆ ತಾಯಿ ಬಲ ತಂದಿ ಫಲ, ತಾಯಿ ಬಲ ತಂದಿ ಫಲ. ನೀ ಹುಟ್ಟಿ ಬಂದಿದೆ ಯಾವುದು ಹೇಳೋ ನಿನ್ನ ಕುಲ, ನೀ ಹುಟ್ಟಿ ಬಂದ ಯಾವಾಗ ಹೇಳೋ ನಿನ್ನ ಕುಲ. ಮಾನವಾಗಿ ಹುಟ್ಟಿ ಬಂದಿದೆ ಯಾವುದು ಹೇಳೋ ನಿನ್ನ ಕುಲ. ಮೌಸದ ಚೀಲ ಮಾಡಬೇಡ್ರೋ ಶೀಲ, ಮೌಸದ ಚೀಲ ಮಾಡಬೇಡ್ರೋ ಶೀಲ. ಹೆಸರ ಇಡುದಕ್ಕಾಗಿ ಕಟ್ಟ್ಯಾರೋ ತೊಟ್ಟಿಲ, ಹೆಸರ ಇಡುದಕ್ಕಾಗಿ ಕಟ್ಟ್ಯಾರೋ ತೊಟ್ಟಿಲ. ಇವ ಯಾವ ಎಲ್ಯಾವ ಬೆಳೆಯುವ ಕಾಲ ಆದಿ ಪ್ರಭಾಲ, ಬೆಳೆಯುವ ಕಾಲ ಆದಿ ಪ್ರಭಾಲ. ಲಗ್ನ ಮಾಡಿಕೊಳ್ಳುವುದಕ್ಕಾಗಿ ಮಾಡಿಕೊಂಡಿ ಸಾಲ, ಹೆಂಡತಿನ ಮಾಡಿಕೊಳ್ಳುವುದಕ್ಕಾಗಿ ಮಾಡಿಕೊಂಡಿ ಸಾಲ. ಮಾಯಿ ಜಾಲ ಸುತ್ಯರು ನೂಲ, ಮಾಯಿ ಜಾಲ ಸುತ್ಯರು ನೂಲ.
ತಿಳಿದು ತಿಳಿದ ಮಡಕೊಂಡೆಲು ತಮ್ಮ ಮೂಲ, ತಿಳಿದು ತಿಳಿದ ಮಡಕೊಂಡೆಲು ಗುವ ಮೂಲ. ಇವ ಯಾವ ಎಲ್ಯವ, ಇವ ಯಾವ ಎಲ್ಯವ, ಹೆಣ್ಣದ ಅಸಲ ಹೆಸರದ ಸುಶೀಲ. ಇಲ್ಲಿ ಯಾರದರಿದ್ರಿ ಶಿಟ್ಟಿ ಬರಿಬೇಡ್ರಿ ಅವ, ನಾ ಹಾಡ್ನಂದ ಹಾಡ್ತೀನಿ. ಹೆಣ್ಣದ ಅಸಲ ಹೆಸರದ ಸುಶೀಲ, ಗಂಡಗೋದು ತೋರ್ಸಾಳ ಮೋಹದ ಮಾಲ. ಗಂಡಗೋದು ತೋರ್ಸಾಳ ಮೋಹದ ಮಹಲ. ಮುಚ್ಚಳ ಬಾಗಿಲ ಹೊಚ್ಚಳೋ ಶಾಲ, ಮುಚ್ಚಳ ಬಾಗಿಲ ಹೊಚ್ಚಳೋ ಶಾಲ. ಹೋಲ್ಯಾಗ ತುಡುಗಿಲಿ ತಿಂತಾಳ ಕೊಬ್ಬರಿ ಬೆಲ್ಲ, ಕೋಲ್ಯಾಗ ತುಡುಗಿಲಿ ತಿಂತಾಳ ಕೊಬ್ಬರಿ ಬೆಲ್ಲ. ಇವ ಯಾವ ಎಲ್ಯವ, ಅವ ಯಾವ ಎಲ್ಯವ, ಇವ ಯಾವ ಎಲ್ಯವ. ಇದೊಂದು ಮರಾಠಿ ಶಬ್ದ ಬರ್ತದ್ರಿ ಒಳಗೆ, ಆಮೇಲೆ ಹೇಳ್ತೀನಿ ಅದ್ರ ಅರ್ಥ. देव दिला मुलगा झाला, देव दिला मुलगा झाला. चिंता करुणी करुणी मातर मेला. ಆಗ್ತೇತ ತಾಂಡ ಆಗ್ತೇತಮ್ಮ. चिंता करुणी करुणी मातर मेला, मातर मेला ना तू आला. मातर मेला ना तू आला. देव जमीनवर अस खेळ केला, सिद्धलिंग जमीनवर अस खेळ केला. इव याव एल्यव, इव याव एल्यव. ಅಡಿಗೋಯ್ತು ಸಲ್ಲ ಮುರುಕೊಂಡಿ ಹಲ್ಲ. ಅಡಿಗೋಯ್ತು ಸಲ್ಲ ಮುರುಕೊಂಡಿ ಹಲ್ಲ. ಹಲ್ಲ ಬಿದ್ದ ಮೇಲೆ ಸೋರ್ತದ ಬಾಯನ ಜೊಲ್ಲ. ಹಲ್ಲ ಬಿದ್ದ ಮೇಲೆ ಸೋರ್ತದ ಬಾಯನ ಜೊಲ್ಲ. ಕೆಳಗಿದ ಮ್ಯಾಲ ಕೋಲ ಹಾಲ. ಕೊನೆ ಜಾತ್ರಿ ಕಡಿಗೈತಲು ಮಣ್ಣ ಪಾಲ. ಕೊನೆ ಜಾತ್ರಿ ಕಡಿಗೈತಲ್ರು ಮಣ್ಣ ಪಾಲ. ಇವ ಯಾವ ಎಲ್ಯವ, ಇವ ಯಾವ ಎಲ್ಯವ.
ಕೊನೆಗೆ ಈಗ ಹಿಂದಿ ಒಳಗದ ಇಲ್ಲಿ ಇಸ್ಲಾಮ ಮುಸ್ಲಿಮ ಇದ್ರಂದ್ರೆ ಗೊತ್ತಾಗ್ತದೆ. ಅರೆ ಅಲ್ಲಾ अरे अल्लाह बिस्मिल्लाह अरे अल्लाह बिस्मिल्लाह गीत गात चाले रसूलिल्लाह गीत गात चाले रसूलिल्लाह सोने मौला भाई भाई धौला सोने मौला भाई भाई धौला गुरु मधुगुंड बोले सब है खुल्ला मन में मधुगुंड बोले सब है खुल्ला इवा याव यल्यवा इवा याव यल्यवा ननग गुरु ते ಇಲ್ಲ ಬಂದು ಬಹಳ ದಿವಸತ್ತು ನನಗೆ ಯಾರು ಹೇಳೇ ಇಲ್ಲ ಬಂದು ಬಹಳ ದಿವಸತ್ತು ನನಗೆ ಯಾರು ಹೇಳೇ ಇಲ್ಲ ಹೇಳೇ ಇಲ್ಲ ಹೇಳೇ ಇಲ್ಲ ಜಯ ಮಂಗಳಂ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಬೇಡೋಯಪ್ಪ ಸಿದ್ಧಲಿಂಗ ಮಹಾರಾಜ್ ಶಂಕರಲಿಂಗ ಮಹಾರಾಜ್ ಕಿ 7 ಕೋಟಿ ಅಲ್ಲ संत सेवालाल महाराज आदिशक्ति ಅದನ್ನು ರಮಣಾದೇವಿ ಮಾತಾ